ಹಲೋ ಆ್ಯಂಡ್ ವೆಲ್ಕಮ್ ಟು ಐಎಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಜೂನ್ ತಿಂಗಳಿನ ವಿಷನಲ್ಲಿ ಕವರ್ ಆಗಿರುವಂಥ ಎನ್ವಿರಾನ್ಮೆಂಟ್ ಟಾಪಿಕ್ಸ್ ಬಗ್ಗೆ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡಲಿದ್ವಿ. ಸೊ ಅದಕ್ಕಿಂತ ಮುಂಚಿತವಾಗಿ ಏನಂತಂದರೆ ಕಳೆದ ಒಂದು ಎರಡು ಸೆಷನ್ ನಾವು ಏನು ಮಾಡಿದ್ವಿ ಅಂತಂದರೆ ಅದನ್ನು ಸ್ಟಾಪ್ ಮಾಡಿದ್ವಿ. ಸೊ ನೆಕ್ಸ್ಟ್ ಅಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಅವರು ಕೇಳಿರೋದೇನಂತಂದರೆ, ಸೊ ಇದನ್ನು ಯಾವುದೇ ಕಾರಣಕ್ಕಾಗಿ ನಿಲ್ಲಿಸಬೇಡಿ, ಬಟ್ ಇದು ನಮಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತಿದ್ದೀವಿ ಅಂತಂದರೆ ಮತ್ತೆ ಈ ಒಂದು ತರಗತಿಗಳನ್ನ ಆರಂಭವನ್ನ ಮಾಡಿದ್ದೀವಿ. ಸೊ ಈ ಒಂದು ಇನಿಷಿಯೇಟಿವ್ನ ಏನು ಸಂಪೂರ್ಣ ಒಂದು ಲಾಭವನ್ನು ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಕನ್ನಡದಲ್ಲಿ ಈ ರೀತಿಯ ಒಂದು ಏನು ಇನಿಷಿಯೇಟಿವ್ನ ಯಾರು ಕೂಡ ಇನ್ನುವರೆಗೂ ಮಾಡಿಲ್ಲ. ಓಕೆ, ಸೊ ಅಂದ್ರೆ ಈ ಫಸ್ಟ್ ವಿಷನ್ ಮ್ಯಾಗಜಿನ್ ಓದೋದ್ರಿಂದ ಅಥವಾ ಈ ಕ್ಲಾಸ್ನ ಕೇಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗತ್ತೆ ಅಂತಂದ್ರೆ, ಸೊ ಮೊದಲನೇದಾಗಿ ಈ ಕ್ಲಾಸ್ನ ಅಂದ್ರೆ ನಿಮಗೆ ಮೇನ್ಸ್ಗೆ ರಿಲೇಟೆಡ್ ಆಗಿರುವಂತ ಟಾಪಿಕ್ಸ್ ನಾವು ಬೇರೆ ಅಂದ್ರೆ ಇಂಕ್ಗಳನ್ನ ಬೇರೆ ಒಂದು ಕಲರ್ ಹೈಲೈಟರ್ಗಳಿಂದ ಏನ್ ಮಾಡ್ತಾ ಇದ್ವಿ, ಹೈಲೈಟ್ ಅನ್ನ ಮಾಡ್ತಾ ಇದ್ವಿ. ಹಾಗೆ ಫಿಲ್ಲಿಂಗ್ಸ್ಗೂ ಕೂಡ ಸೊ ಈ ರೀತಿ ನಾವು ಸಪ್ರೇಟ್ ಆಗಿ ನಾವೇ ಓದ್ಕೊಂಡು ಬಂದು ನಿಮ್ಗೆ ಏನ್ ಮಾಡ್ತಾ ಇದೀವಿ, ಇಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಟಾಪಿಕ್ ಅನ್ನ ಸಪ್ರೇಟ್ ಆಗಿ ಹೈಲೈಟ್ ಮಾಡಿ ಕೊಡ್ತಿದೀವಿ. ಸೊ ಇದೊಂದು ಬೆನಿಫಿಟ್. ಆದ್ರೆ ಸೊ ಇನ್ನು ವಿಷನ್ ಮ್ಯಾಗಜಿನ್ ಹೇಗಿರತ್ತೆ ಅಂತಂದ್ರೆ ನಿಮ್ಗೆ, ಸೊ ನೀವು ನೋಡ್ಬೋದು ವಿಷನ್ ನಿಮ್ಗೆ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡೂ ಕೂಡ ಕವರ್ ಆಗಿರತ್ತೆ. ಓಕೆ, ಸೊ ಯಾರು ವಿಷನ್ ಮ್ಯಾಗಜಿನ್ ಚೆನ್ನಾಗಿ ಓದ್ತಾರಲ್ವಾ ಅವ್ರಿಗೆ ಮೇನ್ಸ್ ತುಂಬಾನೇ ಹೆಲ್ಪ್ ಆಗತ್ತೆ. ಯಾಕಂತಂದ್ರೆ ಸೊ ಒಂದು ಆನ್ಸರ್ ಬರಲಿಕ್ಕೆ ಬೇಕಾದಂತಹ ಒಂದು ಎಲ್ಲಾ ಏನು ಮಾಹಿತಿಗಳನ್ನ ಸೊ ಈ ಪ್ರತಿಯೊಂದು ಏನೋ ಟಾಪಿಕ್ ಮೇಲೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಏನು ವೈ ಇಟ್ ಇಸ್ ನ್ಯೂಸ್, ಸೊ ಅದನ್ನ ನೀವು ಏನಕ್ಕೆ ಬೆಳೆಸ್ಕೊತೀರಾ, ಸೊ ಯಾಕೆ ಸುದ್ದಿಯಲ್ಲಿದೆ ಅನ್ನುವಂತ ಮಾಹಿತಿನ ನೀವು ಸೊ ನಿಮ್ಮ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಬೆಳೆಸ್ಕೊತೀರಾ. ಓಕೆ, ಸೊ ಆನ್ಸರ್ ರೈಟಿಂಗ್ ಬರಿಬೇಕಿದ್ರೆ ಸೊ ನೆಕ್ಸ್ಟ್ ಇಲ್ಲಿ ಏನೇ ಯಾವುದೇ ಒಂದು ಟಾಪಿಕ್ ಬಗ್ಗೆ ಕೊಟ್ಟಿದಾಗ ಸೊ ಅದ್ರ ಬಗ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಅದು ಏನಾದ್ರೂ ಅದರಿಂದ ಬೆನಿಫಿಟ್ಸ್ ಇದೆಯಾ, ಓಕೆ, ಅಥವಾ ಅದರಿಂದ ಏನಾದ್ರೂ ಡಿಮೆರಿಟ್ಸ್ ಆಗ್ತಾ ಇದೆಯಾ, ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಇಶ್ಯೂಗಳಿದ್ರೆ, ಓಕೆ, ಸೊ ಅದಕ್ಕೆ ಸರ್ಕಾರ ಏನಾದ್ರೂ ಮೆಜರ್ಮೆಂಟ್ ಗಳನ್ನ ತೆಗೆದುಕೊಂಡಿದ್ರೆ, ಸೊ ನೆಕ್ಸ್ಟ್ ಇಯರ್ ವೇ ಫಾರ್ವರ್ಡ್ ಅಂತ ಕೊಡ್ತಾರೆ. ಎಸ್, ಆನ್ಸರ್ ರೈಟಿಂಗ್ ಬರೀಬೇಕಂತ ಅಂದಾಗ ಇವೆಲ್ಲ ಪಾಯಿಂಟ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಈ ಎಲ್ಲ ಒಂದು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಸೊ ಈ ಒಂದು ವಿಷನ್ ಮ್ಯಾಗಜಿನ್ ಓದೋದ್ರಿಂದ ನಿಮ್ಗೆ ಇದೆಲ್ಲ ಸಿಗತ್ತೆ. ಸೊ ಹೀಗಾಗಿ ಯಾರು ಕೂಡ ಏನು ಈ ವಿಷನ್ ಮ್ಯಾಗಜಿನ್ ನ ಈ ಕ್ಲಾಸ್ ಕೇಳೋದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಅರ್ಥವಾಗುವ ರೀತಿ ಹೇಳ್ತಾ ಇದ್ದೀವಿ. ಓಕೆ, ಸೊ ಹಾಗೆ ಕೆಲವೊಬ್ರು ವಿದ್ಯಾರ್ಥಿಗಳು ಏನಂತಂದ್ರೆ, ಸೊ ಯಾರಿಗೆ ಈ ಒಂದು ಕ್ಲಾಸ್ ಸ್ಲೋ ಅನ್ಸುತ್ತೆ, ಯಾರಿಗೆ ಈ ಕ್ಲಾಸ್ ತುಂಬಾ ಸ್ಪೀಡ್ ಅಂತ ಅನ್ಸಿದ್ರೆ, ಸ್ಪೀಡ್ ಅನ್ಸೋದು ಏನಾಗತ್ತೆ ಅಂತಂದ್ರೆ, ಸೊ ನಿಮ್ಗೆ ಅಂದ್ರೆ ನಾವು ಇಲ್ಲಿ ಸ್ಲೋ ಏನು ರೀಡರ್ಸ್ ಇರ್ತಾರಲ್ವಾ, ಸೊ ಅವ್ರನ್ನ ಫೋಕಸ್ ಮಾಡಿ ಇಟ್ಕೊಂಡು ಹೋಗಿರ್ತೀವಿ. ಸೊ ಸ್ಪೀಡ್ ಏನು ನೀವೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಸ್ಪೀಡ್ ಲರ್ನರ್ಸ್ ಇದ್ದರು ಈ ಒಂದು ವಿಡಿಯೋನ 2x ಸ್ಪೀಡ್ ನಲ್ಲಿ ಇಟ್ಕೊಂಡು ಇದನ್ನ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇಯರ್ ಏನಂತಂದ್ರೆ ಈ ಒಂದು ಸೆಷನ್ ಅಲ್ಲಿ ನಮ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಇಲ್ಲಿ ಎನ್ವಿರಾನ್ಮೆಂಟ್. ಓಕೆ, ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಸ್ಮಾಲ್ ಐಲ್ಯಾಂಡ್ಸ್ ಡೆವಲಪ್ಮೆಂಟ್ ಸ್ಟೇಟ್ಸ್ ಅಂತ, ಇದನ್ನ ಶಾರ್ಟ್ ಆಗಿ ಸಿಕ್ಸ್ ಅಂತ, ಅಂಡ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ. ಓಕೆ, ಸೊ ಫಸ್ಟ್ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿ ಯಾಕಿದೆ ಅಂತಂದ್ರೆ, ಪನಾಮ ಬಿಕೇಮ್ ದ ಫಸ್ಟ್ ನೇಷನ್ ಟು ಇವ್ಯಾಕ್ಯುವೇಟ್ ಐಲ್ಯಾಂಡ್ ಕಮ್ಯುನಿಟಿ ಓವರ್ ಕ್ಲೈಮೇಟ್ ಇಂಪ್ಯಾಕ್ಟ್. ಅಂದ್ರೆ ಸೊ ಇದನ್ನ ನಾವು ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಏನು ನೋಡ್ಬೇಕಿದ್ರು ಕೂಡ ಈ ಪ್ರಣಾಮ ಬಗ್ಗೆ ತಿಳ್ಕೊಂಡಿದೀವಿ. ಓಕೆ, ಸೊ ಮತ್ತೆ ಇದ್ರ ಬಗ್ಗೆ ಏನು ನಮ್ಗೆ ಮೇನ್ಸ್ ಟಾಪಿಕ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಸೊ ನಮ್ಗೆ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಸೊ ಜಾಗತಿಕವಾಗಿ ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿ ಇದು ಎಷ್ಟೆಲ್ಲ ಒಂದು ಪರಿಣಾಮವನ್ನ ಬೀರತ್ತೆ ಅನ್ನೋ ಒಂದು ಉದಾಹರಣೆಯಲ್ಲಿ ನಾವು ಇದನ್ನ ಬಳಸ್ಕೊಳ್ಬಹುದು. ಓಕೆ, ಎಸ್, ಸೊ ಇಲ್ಲಿ ಹವಾಮಾನ ಬದಲಾವಣೆಯ ಒಂದು ಪರಿಣಾಮವಾಗಿ ಏನ್ ಮಾಡಿದೆ ಅಂತಂದ್ರೆ, ಸೊ ಈ ಪನಾಮ ಅಂದ್ರೆ ಇಲ್ಲೊಂದು ಏನ್ ಬರುತ್ತೆ ಅಂದ್ರೆ ಐಲ್ಯಾಂಡ್ ಬರುತ್ತೆ. ಸೊ ಈ ಐಲ್ಯಾಂಡ್ ನಲ್ಲಿ ವಾಸಿಸುವಂತ ಒಂದು ಬುಡಕಟ್ಟು ಸಮುದಾಯವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಸಂಪೂರ್ಣವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವ್ಯಾಕ್ಯುವೇಟ್ ಅಥವಾ ಸ್ಥಳಾಂತರ ಮಾಡಿದ್ದಾರೆ. ಸೊ ಈ ಕ್ಲೈಮೇಟ್ ಇಂಪ್ಯಾಕ್ಟ್ ಆಗಿರುವಂತದ್ದು ಏನಂತಂದ್ರೆ, ಇಲ್ಲೊಂದು ಐಲ್ಯಾಂಡ್ ಇರುತ್ತೆ ಅಂದ್ರೆ ಏನಿರುತ್ತೆ ಇಲ್ಲಿ ಐಲ್ಯಾಂಡ್ ಇರುತ್ತೆ. ಓಕೆ,
ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಮುದ್ರದ ಮಟ್ಟ ಏರಿಕೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರದೇಶ ಮುಳುಗುವ ಭೀತಿಯಲ್ಲಿದ್ದಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಆ ಒಂದು ಕಮ್ಯುನಿಟಿಯನ್ನ ಸಂಪೂರ್ಣವಾಗಿ ಬೇರೆ ಸ್ಥಳಕ್ಕೆ ಏನ್ ಮಾಡಿದ್ದಾರೆ, ಇಲ್ಲಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಸೊ ಇದು ನಮ್ಗೆ ಪ್ರಿಂಟ್ ನಲ್ಲಿ ಕೂಡ ಇದನ್ನ ಕೇಳ್ಬೋದು. ಯಾವ ಕಂಟ್ರಿ ಫಸ್ಟ್ ಇಲ್ಲಿ ಸಂಪೂರ್ಣವಾಗಿ ಆ ಒಂದು ಐಲ್ಯಾಂಡ್ ಕಮ್ಯುನಿಟಿಯನ್ನ ಇವ್ಯಾಕ್ಯೂಟ್ ಮಾಡಿದೆ ಅಂತ ಹೇಳಿ. ಓಕೆ, ಸೊ ಪನಾಮ ನೆನ್ಪಿಟ್ಕೊಳ್ಳಿ. ಎಸ್, ಸೊ ಯಾವ ಕಾರಣಕ್ಕಾಗಿ ಅಂತಂದ್ರೆ ಆ ಒಂದು ಐಲ್ಯಾಂಡ್ ಸುತ್ತಮುತ್ತ ಏನಾಗ್ತಾ ಇದೆ, ಇಲ್ಲಿ ಸಮುದ್ರದ ಮಟ್ಟ ಅನ್ನುವಂಥದ್ದು ಏರಿಕೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಸ್ಥಳಾಂತರವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಂದ್ರೆ ಇವಾಗ ಏನೋ ಇಂಪ್ಯಾಕ್ಟ್ ಆಗಿದೆ ಅಲ್ವಾ, ರೈಸಿಂಗ್ ಏನು ಓಷನ್ ಏನು ಮಟ್ಟ ಏನ್ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರೆಸಿಲೆಂಟ್ ಐಲ್ಯಾಂಡ್ ಸ್ಟೇಟ್ಸ್ ಪ್ರೋಗ್ರಾಮ್ ಅನ್ನುವಂಥದ್ದು. ಓಕೆ, ಸೊ ಇದರ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಅದಕ್ಕೆ ಹಣಕಾಸನ್ನ ಒದಗಿಸುವಂತ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಹಾಗೆ CDRI ವಾಸ್ ಲಾಂಚ್ಡ್ ಬೈ ದ ಇಂಡಿಯನ್ PM. ಸೊ ಈ ರೀತಿಯ ಒಂದು ಏನು ಇನ್ಸಿಡೆಂಟ್ ಜಾಗತಿಕವಾಗಿ ಸಂಭವಿಸಿದಾಗ ಭಾರತವು ಕೂಡ ಅಂದ್ರೆ ಎಚ್ಚರಿಕೆಗೊಳ್ಳಬೇಕಾಗತ್ತೆ. ಈ ರೀತಿಯ ಒಂದು ಇನ್ಸಿಡೆಂಟ್ ಏನಾದ್ರೂ ಭಾರತದಲ್ಲಿ ಆದ್ರೆ, ಸಮುದ್ರದ ಮಟ್ಟ ಅನ್ನುವಂಥದ್ದು ಜಾಸ್ತಿ ಆದಾಗ ಸೊ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥದ್ರಲ್ಲಿ ಭಾರತ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಮುನ್ನೆಚ್ಚರಿಕೆವಾಗಿ, ಸೊ ಇಲ್ಲಿ 2019ರಲ್ಲಿ ಏನ್ ಮಾಡಿತ್ತು ಅಂತಂದ್ರೆ ಇಲ್ಲಿ ಈ ಯುನೈಟೆಡ್ ನೇಷನ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ನಲ್ಲಿ ಈ ಒಂದು ಸಮಾವೇಶದಲ್ಲಿ ಏನ್ ಮಾಡಿತ್ತು ಅಂತಂದ್ರೆ ಭಾರತದ ಪ್ರಧಾನ ಮಂತ್ರಿಯವರು ಈ CDRI ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಲಾಂಚ್ ಮಾಡ್ತಾರೆ. CDRI ಅಂತಂದ್ರೆ ಏನಿಲ್ಲಿ ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಸೊ ಇದರ ಒಂದು ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದ್ರೆ ನವದೆಹಲಿಯಲ್ಲಿದೆ. ಓಕೆ, ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಪ್ರಮೋಟ್ ದಿ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್. ಅಂದ್ರೆ ಇವಾಗ ಈ ಏನು ಕೋಸ್ಟಲ್ ಏರಿಯಾ ಇರತ್ತಲ್ವಾ, ಕೋಸ್ಟಲ್ ಏರಿಯಾ ಸುತ್ತಮುತ್ತ ಏನ್ ಮಾಡೋದು ಅಂತಂದ್ರೆ ಆ ವಿಪತ್ತನ್ನ ತಡೆದುಕೊಳ್ಳುವಂತಹ ಮೂಲ ಸೌಕರ್ಯಗಳನ್ನ ಏನ್ ಮಾಡೋದು, ಇಲ್ಲಿ ನಿರ್ಮಾಣ ಮಾಡುವಂಥದ್ದು. ಅಂದ್ರೆ ಸೊ ಯಾವುದೇ ಸುನಾಮಿ ಆಗಿರ್ಬೋದು ಅಥವಾ ಫ್ಲಡ್ ಅಂತ ಬಂದಾಗ ಸೊ ಆ ಮೂಲ ಸೌಕರ್ಯಗಳು ಈ ಪ್ರವಾಹವನ್ನ ಎದುರಿಸಿ ನಿಲ್ಲುವಂತ ಸಾಮರ್ಥ್ಯವಿರುವಂತ ಏನ್ ಮಾಡೋದು ಅಂತಂದ್ರೆ ಸೊ ಅವುಗಳನ್ನ ಬಿಲ್ಟ್ ಅನ್ನ ಮಾಡುವಂತ ಒಂದು ಇನಿಷಿಯೇಟಿವ್ ಇದು. ಸೊ ಇವಾಗ ಈ ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ ಸ್ಮಾಲ್ SID ಅಂತ ಮೇಲೆ ಓದಿದ್ವಿ. ಸೊ ಇಟ್ ಈಸ್ ಅ ಗ್ರೂಪ್ ಫಾರ್ ಸ್ಮಾಲ್ ಐಲ್ಯಾಂಡ್ ಕಂಟ್ರಿ ಅಂಡ್ ಟೆರಿಟರಿ ದಟ್ ಶೇರ್ ಸಿಮಿಲರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಚಾಲೆಂಜಸ್ ಅಂಡ್ ಪೇ ಸಿಮಿಲರ್ ಸೋಷಿಯಲ್ ಎಕನಾಮಿಕ್ ಅಂಡ್ ಎನ್ವಿರಾನ್ಮೆಂಟಲ್ ವಲ್ನರಬಿಲಿಟಿ. ಅಂದ್ರೆ ಒಂದು ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳಿರುತ್ತೆ. ಓಕೆ, ಸೊ ಈ ಎಲ್ಲ ಐಲ್ಯಾಂಡ್ಗಳ ಸಮಸ್ಯೆ ಏನಾಗಿರುತ್ತೆ ಅಂದ್ರೆ ಕಾಮನ್ ಆಗಿರುತ್ತೆ. ಓಕೆ, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಮತ್ತೆ ಇಲ್ಲಿ ಪಾರಿಸರಿಕವಾಗಿ ಏನಿರುತ್ತೆ ಅಂತಂದ್ರೆ ಇವು ತುಂಬಾ ಏನಿರುತ್ತೆ ಅಂದ್ರೆ ದುರ್ಬಲವಾಗಿರುತ್ತೆ. ಓಕೆ, ಸೊ ಇಂತಹ ಒಂದು ಏನು ಐಲ್ಯಾಂಡ್ಗಳ ಗುಂಪನ್ನು ನಾವೇನಂತ ಕರಿತೀವಿ, ಇಲ್ಲಿ ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾಟ್ ಆಲ್ SIDs ಆರ್ ಐಲ್ಯಾಂಡ್ ಅಂದ್ರೆ ಸೊ ಎಲ್ಲಾ ಏನು ಈ ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಸ್ಟೇಟ್ಗಳು ಕೂಡ ಇಲ್ಲಿ ಐಲ್ಯಾಂಡ್ಗಳಾಗಿರೋದಿಲ್ಲ ಅಂತ. ಸೊ ಇದಕ್ಕೆ ಉದಾಹರಣೆಯನ್ನು ನೋಡೋದಾದ್ರೆ ಬೆಲಿ, ಗಯಾನ ಆಗಿರ್ಬೋದು, ಸುರಿನೇಮ್ ಇವೆಲ್ಲ ಏನು ಅಂತಂದ್ರೆ ಐಲ್ಯಾಂಡ್ಗಳಾಗಿರೋದಿಲ್ಲ. ಓಕೆ, ಸೊ ಹಿಯರ್ ಎಕ್ಸಾಂಪಲ್ ಆಫ್ SIDs ಮಾಲ್ಡೀವ್ಸ್ ಬರುತ್ತೆ, ಸೆಚೆಲಿಸ್ ಬರುತ್ತೆ, ಮಾರ್ಷಲ್ ಐಲ್ಯಾಂಡ್, ಸೋಲೋಮನ್ ಐಲ್ಯಾಂಡ್, ಸುರಿನೇಮ್, ಮಾರಿಷಸ್, ಪಪುವಾ ನ್ಯೂ ಗಿನಿಯಾ, ಹಾಗೆ ಗಯಾನ ಕೂಡ, ಹಾಗೆ ಸಿಂಗಾಪುರ್ ಕೂಡ ಬರುತ್ತೆ. ಸೊ ಇಲ್ಲಿ ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಸ್ಟೇಟ್ಗಳ ಒಂದು ಸಾಮಾನ್ಯ ಲಕ್ಷಣಗಳನ್ನ ನೋಡೋದಾದ್ರೆ ಸೊ ಈ ಒಂದು ಐಲ್ಯಾಂಡ್ಗಳು ಅನ್ನುವಂಥದ್ದು ಏನಿರುತ್ತೆ ಅಂದ್ರೆ ತುಂಬಾ ರಿಮೋಟ್ನೆಸ್ ಅಂದ್ರೆ ತುಂಬಾ ದೂರದಲ್ಲಿರುತ್ತೆ. ಅಂದ್ರೆ ಇವಾಗ ಮೇನ್ ಲ್ಯಾಂಡ್ ಏನಿರುತ್ತಲ್ವಾ ಅಂದ್ರೆ ಜನರು ಎಲ್ಲ ಒಂದು ಕಡೆ ವಾಸ ಮಾಡ್ತಾ ಇದ್ರೆ ಸೊ ಈ ಒಂದು ಕಮ್ಯುನಿಟಿಯ ಪ್ರದೇಶದ ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಮೇನ್ ಲ್ಯಾಂಡ್ ಮುಖ್ಯ ಭೂಮಿಕೆಯಿಂದ ತುಂಬಾ ದೂರದಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ವಾಸವನ್ನ ಮಾಡ್ತಾ ಇರ್ತಾರೆ. ಹಾಗೆ ಸ್ಮಾಲ್ ಪಾಪ್ಯುಲೇಷನ್ ಇವರ ಒಂದು ಸಮುದಾಯ ಅಥವಾ ಇವರ ಒಂದು ಜನಸಂಖ್ಯೆ ಅನ್ನುವಂಥದ್ದು
ಗಾತ್ರದಲ್ಲಿ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಡಿಪೆಂಡೆನ್ಸ್ ಆನ್ ಓಷನ್ ರಿಸೋರ್ಸಸ್. ಸೊ ಇವರು ಈ ಮೇನ್ಲ್ಯಾಂಡ್ ಜೊತೆಗೆ ಯಾವುದೇ ಒಂದು ಸಂಪರ್ಕವನ್ನ ಹೊಂದಿರೋದಿಲ್ಲವಾದ್ದರಿಂದ ಏನಾಗಿರುತ್ತೆ ಅಂತಂದ್ರೆ, ಸೊ ಇವರು ಸಾಮಾನ್ಯವಾಗಿ ತಮ್ಮ ಏನು ಐಲ್ಯಾಂಡ್ ಇರುತ್ತಲ್ವಾ, ಆ ಐಲ್ಯಾಂಡ್ಗೆ ಹೊಂದಿಕೊಂಡಂತಹ ಏನು ಸಮುದ್ರ ಅಥವಾ ಸಾಗರ ಇರುತ್ತಲ್ವಾ, ಆ ಸಾಗರದಲ್ಲಿ ಸಿಗುವಂತ ಸಾಗರಿಕೋತ್ಪನ್ನ ಆ ಒಂದು ಉತ್ಪನ್ನಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಳಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೀನುಗಳಾಗಿರ್ಬೋದು, ಓಕೆ, ಹಾಗೆ ಇಲ್ಲಿ ಸೀ ಫುಡ್ಸ್ ಅಂತ ಬರುತ್ತೆ. ಸೊ ಇವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ದಿನನಿತ್ಯಕ್ಕಾಗಿ ಇವುಗಳನ್ನ ಬಳಸ್ಕೊಳ್ತಾರೆ. ಸೊ ನೆಕ್ಸ್ಟ್ ಲಿಮಿಟೆಡ್ ಎಕ್ಸೆಸ್ ಟು ಫೈನಾನ್ಸ್. ಸೊ ಇವ್ರಿಗೆ ಅಂದ್ರೆ ಇವರು ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮಾತ್ರ ಅಂದ್ರೆ ಆ ಒಂದು ದಿನದ ಗಳಿಕೆಗಾಗಿ ಅಥವಾ ಆ ಒಂದು ದಿನದ ಊಟಕ್ಕಾಗಿ ಮಾತ್ರ ಏನ್ ಮಾಡ್ತಾರೆ, ಇವರು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಓಕೆ, ಅಂದ್ರೆ ಇವರು ಯಾವುದೇ ಒಂದು ಹಣಕಾಸಿನ ಗಳಿಕೆಗಾಗಿ ಇವರು ಏನ್ ಮಾಡೋದಿಲ್ಲ, ಇಲ್ಲಿ ಕೆಲಸವನ್ನ ಮಾಡೋದಿಲ್ಲ. ಸೊ ಹೀಗಾಗಿ ಇವರಿಗೆ ಹಣಕಾಸಿನ ಕೊರತೆ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್, ಹೌ ಈಸ್ ಕ್ಲೈಮೇಟ್ ಚೇಂಜ್ ಅಫೆಕ್ಟಿಂಗ್ SID. ಸೊ ಈ ರೀತಿಯ ಒಂದು ಏನಿರುತ್ತೆ, ದೂರದಲ್ಲಿರುತ್ತೆ, ತುಂಬಾ ಚಿಕ್ಕದಾಗಿರುವಂತ ಸಮುದಾಯ ಇರುತ್ತೆ. ಮತ್ತೆ ಕೇವಲ ಅವರು ಏನು ಸಮುದ್ರದ ಒಂದು ಉತ್ಪನ್ನಗಳ ಮೇಲೆ ಮಾತ್ರ ಆರ್ಥಿಕವಾಗಿ ಏನಾಗಿರ್ತಾರೆ, ಅವಲಂಬನೆಯನ್ನ ಆಗಿರ್ತಾರೆ. ಓಕೆ, ಸೊ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಅಲ್ಲಿ ಹವಾಮಾನ ಬದಲಾವಣೆ ಅನ್ನುವಂತ ಆದ್ರೆ, ಸೊ ಈ ಒಂದು ಕಮ್ಯುನಿಟಿಯ ಮೇಲೆ ಏನೆಲ್ಲ ಒಂದು ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಅವರ ಭೂಮಿ ಅನ್ನುವಂಥದ್ದು ನಷ್ಟ ಆಗತ್ತೆ. ಲಾಸ್ ಅಂಡ್ ಡ್ಯಾಮೇಜ್ ಡ್ಯೂ ಟು ದಿ ಎಕ್ಸ್ಟ್ರೀಮ್ ವೆದರ್ ಇವೆಂಟ್. ಎಸ್. ಸೊ ಇವಾಗ ಸಿ ಲೆವೆಲ್ ರೈಸ್ ಆದ್ರೆ ಏನ್ ಮಾಡ್ಬೇಕು ಅವರು, ಏನಿರುತ್ತೆ ಇಲ್ಲಿ ಐಲ್ಯಾಂಡ್ ಇರುತ್ತೆ, ಈ ರೀತಿ ಇದ್ದಾಗ ಸಂಪೂರ್ಣವಾಗಿ ಮುಳುಗಿ ಹೋಗ್ಬಿಡತ್ತೆ. ಓಕೆ, ಅರ್ಧ ಮುಳುಗ್ತಾ ಬಂದಾಗ ಅವರು ಇರುವಂತ ಪ್ರದೇಶ ಏನಾಗತ್ತೆ, ಇಲ್ಲಿ ಲಾಸ್ ಆಗತ್ತೆ. ಹಾಗೆ ಓಷಿಯನ್ ಅಸಿಡಿಫಿಕೇಶನ್ ಅಂದ್ರೆ ಇಲ್ಲಿ ಅಸಿಡಿ ಏನು ಇಲ್ಲಿ ಹಸಿ ಪ್ರಮಾಣ ಜಾಸ್ತಿ ಆಗತ್ತೆ. ಅಂದ್ರೆ ಅವರಿಗೆ ಏನಾಗತ್ತೆ, ಇಲ್ಲಿ ಕುಡಿಲಿಕ್ಕೆ ಬೇಕಾದಂತ ನೀರಿನ ಪ್ರಮಾಣ ಕೂಡ ಏನಾಗತ್ತೆ, ಇಲ್ಲಿ ಕಡಿಮೆ ಆಗ್ತಾ ಬರತ್ತೆ. ಹಾಗೆ ಹೈ ಟೆಂಪರೇಚರ್ ಆಗಿರ್ಬೋದು, ಕ್ಲೈಮೇಟ್ ವೇರಿಯಬಿಲಿಟಿ ಆಗಿರ್ಬೋದು. ಸೊ ನೀವು ನೋಡಿರ್ಬೋದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಹೀಟ್ ವೇವ್ಸ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಹೀಟ್ ವೇವ್ ಡೇಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್, ಥ್ರೆಟ್ ಆಫ್ ಫೋರ್ಸ್ಫುಲ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ಇವರನ್ನ ಒತ್ತಾಯ ಪೂರ್ವಕವಾಗಿ ಏನ್ ಮಾಡ್ತಾ ಇದ್ದಾರೆ, ಸ್ಥಳಾಂತರವನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಸ್ಥಳಾಂತರದಿಂದ ಬಂದಾಗ, ಸೊ ಈ ಬುಡಕಟ್ಟು ಜನರು ಏನಂತಂದ್ರೆ ಬೇರೆ ಪ್ರದೇಶದೊಟ್ಟಿಗೆ ಅವರು ಈಸಿಯಾಗಿ ಅಷ್ಟೊಂದು ಏನಂತಂದ್ರೆ ಹೊಂದಿಕೊಳ್ಳೋದಿಲ್ಲ. ಓಕೆ, ಸೊ ಅವರು ಹುಟ್ಟಿ ಬೆಳೆದಿರುವಂತ ಪ್ರದೇಶಕ್ಕೆ ಏನ್ ಮಾಡಿರ್ತಾರೆ ಅಂತಂದ್ರೆ ಹೊಂದ್ಕೊಂಡ್ ಬಿಟ್ಟಿರ್ತಾರೆ. ಸೊ ಇದು ಕೂಡ ಅವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಇನ್ನು ಆರ್ಥಿಕವಾಗಿ ಏನೆಲ್ಲ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ, ಓಷಿಯನ್ ಅಸಿಡಿಫಿಕೇಶನ್ ಇಂಪ್ಯಾಕ್ಟ್ ಮರೈನ್. ಸೊ ಇಲ್ಲಿ ಓಷಿಯನ್ ಅಸಿಡಿಫಿಕೇಶನ್ ಆಗೋದ್ರಿಂದ, ಸೊ ಇಲ್ಲಿ ಅವರಿಗೆ ಏನಂತಂದ್ರೆ ಇಲ್ಲಿ ಬೇಕಾದಂತಹ ಏನು ಈ ಓಷಿಯನ್ ರಿಸೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರಲ್ವಾ, ಸೊ ಆ ಒಂದು ರಿಸೋರ್ಸಸ್ ಕೂಡ ಇಲ್ಲಿ ಅವರಿಗೆ ಏನಂತಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ನಿಮ್ಗೆ ಫಿಶರೀಸ್ ಆಗಿರ್ಬೋದು. ಓಕೆ, ಹಾಗೆ ಆ ಒಂದು ಪ್ರದೇಶದ ಪ್ರವಾಸೋದ್ಯಮದ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ. ಹಾಗೆ ಹವಳದ ದಿಣ್ಣೆಗಳಂತ ಬರುತ್ತೆ, ಕೋರಲ್ ರೀಫ್, ಇವುಗಳ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ. ಹಾಗೆ ಡಿಸ್ಪ್ರಪೋರ್ಷನೇಟ್ ಇಂಪ್ಯಾಕ್ಟ್ ಆನ್ ಇಂಡಿಜಿನಿಯಸ್ ಪಾಪ್ಯುಲೇಷನ್. ಎಷ್ಟು ಅಲ್ಲಿ ಸ್ಥಳೀಯವಾಗಿ ಏನು ಜನಸಂಖ್ಯೆ ಇರುತ್ತಲ್ವಾ, ಸೊ ಅವರ ಒಂದು ಜೀವನಾಂಶದ ಮೇಲೆ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ನೆಕ್ಸ್ಟ್, ಕ್ಲೈಮೇಟ್ ಇನ್ಜಸ್ಟಿಸ್. ಏನಿದು ಕ್ಲೈಮೇಟ್ ಇನ್ಜಸ್ಟಿಸ್ ಅಂತಂದ್ರೆ, ಸೊ ನೀವು ಜಾಗತಿಕವಾಗಿ ನೋಡಿದ್ರೆ ಈ ಬುಡಕಟ್ಟು ಜನಸಂಖ್ಯೆ ಅಥವಾ ಈ SID ಪೀಪಲ್ ಏನಿರುತ್ತಾರಲ್ವಾ, ಸೊ ಇವರಿಂದ ಆಗುವಂತಹ ಏನು ಎಮಿಷನ್ ಅನ್ನುವಂಥದ್ದು ಕೇವಲ 1% ಇದೆ. ಆದ್ರೂ ಕೂಡ ಹೆಚ್ಚಿನ ಒಂದು ಈ ಕ್ಲೈಮೇಟ್ ಚೇಂಜ್ ನಿಂದ ಪರಿಣಾಮವನ್ನ ಅನುಭವಿಸುವವರು ಯಾರಾಗಿರ್ತಾರೆ ಅಂತಂದ್ರೆ ಇವರೇ ಆಗಿರ್ತಾರೆ. ಸೊ ನೀವು ನೋಡಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು. ಸೊ ಇವುಗಳನ್ನೆಲ್ಲ ಯಾರು ಯೂಸ್ ಮಾಡ್ತಾರೆ? ಓಕೆ, ಸೊ ಮೇನ್ಲ್ಯಾಂಡ್ ನಲ್ಲಿ ವಾಸಿಸುವಂತ ಜನಸಂಖ್ಯೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಎಮಿಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ ನೀಡ್ತಾರೆ. ಎಸ್. ಸೊ ಇಲ್ಲಿ ಹಾಗಿದ್ರೆ ಯಾರು ಇದರ ಒಂದು ಪರಿಣಾಮವನ್ನ ಅನುಭವಿಸ್ಬೇಕು, ಇಲ್ಲಿ ಮೇನ್ಲ್ಯಾಂಡ್ ನಲ್ಲಿ ವಾಸಿಸುವಂತ ಜನ. ಆದ್ರೆ ಇವರ ಒಂದು ಪರಿಣಾಮವನ್ನ ಮತ್ತೆ ಇವರು ಮಾಡ್ತಾ ಇರುವಂತ ಎಮಿಷನ್ ಅಥವಾ ಈ ಒಂದು ಜಾಗತಿಕ ಒಂದು ಹವಾಮಾನ ಬದಲಾವಣೆ ಮೇಲೆ ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅಲ್ವಾ, ಸೊ ಅದರ ಪರಿಣಾಮವನ್ನ ಯಾರು ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಈ ಒಂದು SID ಪೀಪಲ್
ಏನ್ ಮಾಡ್ತಾ ಇದಾರೆ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಕ್ಲೈಮೇಟ್ ಇಂಜಸ್ಟಿಸ್ ಅಂತ ಕರಿತೀವಿ. ಹಾಗೆ ಇವರ ಹೆಲ್ತ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ ಇಲ್ಲಿ ಕೀಟಗಳಾಗಿರ್ಬೋದು, ಈ ರೀತಿಯ ಒಂದು ಇನ್ಸಿಡೆಂಟ್ಗಳು ಅವರಿಗೆ ವೆಕ್ಟರ್ ಬೋರ್ನ್ ಡಿಸೀಸ್ಗಳಿಗೆ ಕಾರಣವಾಗತ್ತೆ. ಹಾಗೆ ಸಾಲ್ಟ್ ವಾಟರ್ ಇಂಟ್ರೂಷನ್, ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಸೊ ಇಲ್ಲಿ ಆ ಒಂದು ಪ್ರದೇಶದ ಸುತ್ತ ನೀರಿನ ಒಂದು ಪ್ರಮಾಣದಲ್ಲಿ ಇಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆದ್ರೆ ಅವ್ರಿಗೆ ಏನಾಗ್ಬೋದು, ಇಲ್ಲಿ ಕುಡಿಯುವ ನೀರಿನ ಒಂದು ಪ್ರಾಬ್ಲಮ್ ಕೂಡ ಆಗ್ಬೋದು. ಓಕೆ, ಹಾಗೆ ಅಗ್ರಿಕಲ್ಚರ್ ಅಂಡ್ ಫುಡ್ ಸೆಕ್ಯೂರಿಟಿ, ಸೊ ಇಲ್ಲಿ ಸಿ ಲೆವೆಲ್ ರೈಸ್ ಆದಾಗ ಸೊ ಏನಾಗುವಂತ ಚಾನ್ಸಸ್ ಇರುತ್ತೆ, ಅಲ್ಲಿ ಲ್ಯಾಂಡ್ ಅನ್ನುವಂಥದ್ದು ಇಲ್ಲಿ ಸಬ್ಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವು ಏನ್ ಬರಿಬಹುದು ಅಂತಂದ್ರೆ, ಸೊ ಇಲ್ಲಿ ನಮ್ಗೆ ಏನೆಲ್ಲ ಚಾಲೆಂಜಸ್ ಗಳ ಆಗತ್ತೆ, ಮತ್ತೆ ಹವಾಮಾನ ಬದಲಾವಣೆಯಿಂದ ಸೊ ಇಲ್ಲಿ ಏನೆಲ್ಲ ಒಂದು ಪರಿಣಾಮಗಳ ಆಗತ್ತೆ ಅನ್ನೋದರ ಮೇಲೆ ನಾವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನೋ ರೀತಿ ನಾವು ಇಲ್ಲಿ ಏನ್ ಮಾಡ್ಬೇಕು, ನಮ್ಮ ಆನ್ಸರ್ ಅನ್ನ ಬರಿಬೇಕಾಗತ್ತ. ಸೊ ಫಸ್ಟ್ ಒನ್ ಇಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಆದಾಗ, ಓಕೆ, ಸೊ ಇಲ್ಲಿ ಓಷನ್ ರೈಸ್ ಆದಾಗ, ಸಮುದ್ರದ ಮಟ್ಟ ರೈಸ್ ಆದಾಗ, ಓಕೆ, ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ ಆದಾಗ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಡಿಸಾಸ್ಟರ್ ಪ್ರಿವೆನ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಇರಬೇಕು. ಅಂದ್ರೆ ಈ ಡಿಸಾಸ್ಟರ್ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಸೊ 3 ಟೈಪ್ಸ್ ಇರುತ್ತೆ ನಮ್ಗೆ. ಓಕೆ, ಸೊ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದ್ರ ಮೇಲೆ. ಓಕೆ, ಸೊ ಪ್ರೀ ಡಿಸಾಸ್ಟರ್ ನೀವೇನೆಲ್ಲ ಏನ್ ಕ್ರಮಗಳನ್ನ ಕೈಗೊಳ್ತೀರಿ, ಡ್ಯೂರಿಂಗ್ ಡಿಸಾಸ್ಟರ್ ಏನೆಲ್ಲ ಮೆಜರ್ಸ್ ತೆಗೆದುಕೊಳ್ತೀರಿ, ಪೋಸ್ಟ್ ಡಿಸಾಸ್ಟರ್ ಆದ ನಂತರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತೀರಿ ಅನ್ನೋದನ್ನ ಸೊ ಯಾವ ರೀತಿ ನಾವು ಡಿಸಾಸ್ಟರ್ ಅಂತ ಬಂದಾಗ ಮಾಡ್ತೀವಲ್ವಾ, ಸೊ ಅದೇ ರೀತಿ ಕ್ರಮಗಳನ್ನ ಇಲ್ಲಿ ಕೂಡ ಕೈಗೊಳ್ಬೇಕಾಗತ್ತ. ಹಾಗೆ ಇಂಪ್ರೂವ್ ಡೇಟಾ ಕಲೆಕ್ಷನ್ ಅಂಡ್ ಟೆಕ್ನಿಕಲ್ ಕೆಪಾಸಿಟಿ. ಸೊ ಇಲ್ಲಿ ಯಾವೆಲ್ಲ ಒಂದು ಐಲ್ಯಾಂಡ್ಗಳು ಈ ರೀತಿಯ ಒಂದು ಸಮುದ್ರದ ಮಟ್ಟದಿಂದ ಮುಳುಗುವಂತ ಚಾನ್ಸಸ್ ಇರುತ್ತಲ್ವಾ, ಸೊ ಅಂತ ಪ್ರದೇಶಗಳನ್ನ ಏನ್ ಮಾಡೋದು, ಇಲ್ಲಿ ಮ್ಯಾಪಿಂಗ್ ಅನ್ನ ಮಾಡುವಂತದ್ದು. ಸೊ ಇವೆಲ್ಲ ಏನಿರುತ್ತಂದ್ರೆ ಈ ರೀತಿಯ ಒಂದು ಐಲ್ಯಾಂಡ್ಗಳು ಸೊ ಇವು ಮುಖ್ಯ ಭೂಮಿಕೆಯಿಂದ ದೂರ ಇರೋದ್ರಿಂದ ಇವುಗಳಿಗೆ ಯಾವುದೇ ದೇಶಗಳು ಇಲ್ಲಿ ಹೆಚ್ಚಾಗಿ ಹಣಕಾಸಿನ ನೆರವನ್ನ ನೀಡೋದಿಲ್ಲ. ಸೊ ಹೀಗಾಗಿ ಫೈನಾನ್ಷಿಯಲ್ ಏಡ್ ಅಂತ ಬಂದಾಗ ಇವುಗಳಿಗೆ ನಮ್ಗೆ ಜಾಗತಿಕವಾಗಿ ಒಂದು ಹಣಕಾಸಿನ ನೆರವಿನ ಅಗತ್ಯ ಇರುತ್ತೆ. ಸೊ ಇವಾಗ ಈ SSIDಗಳ ಅಂದ್ರೆ ಇವುಗಳ ಒಂದು ಸಂರಕ್ಷಣೆಯ ಕುರಿತು, ಸ್ಮಾಲ್ ಐಲ್ಯಾಂಡ್ ಡೆವಲಪಿಂಗ್ ಸ್ಟೇಟ್ಸ್ ಗಳ ಒಂದು ರಕ್ಷಣೆಗೆ ಕುರಿತು ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಜಾಗತಿಕವಾಗಿ, ಅಂದ್ರೆ ಇವುಗಳ ಸಂರಕ್ಷಣೆ ಕುರಿತು ದ ಅಲಯನ್ಸ್ ಆಫ್ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಇದೆ. ಹಾಗೆ ಜಸ್ಟ್ ಇವುಗಳನ್ನ ನೀವು ಸಂಪೂರ್ಣವಾಗಿ ನೆನಪಿಟ್ಕೊಳ್ಬಹುದು, ಜಸ್ಟ್ ಒಂದು 2 ರಿಂದ 3 ಪಾಯಿಂಟ್ಸ್ ಗಳನ್ನ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡಿದ್ದಾರೆ ಅಂತ ನೆನಪಿಟ್ಕೊಂಡ್ರೆ ಸಾಕು. ಹಾಗೆ UNDP ಇನಿಷಿಯೇಟಿವ್, ಓಕೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇವರ ಅಡಿಯಲ್ಲಿ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಕ್ಲೈಮೇಟ್ ಪ್ರಾಮಿಸ್ ಇನಿಷಿಯೇಟಿವ್ ಅಂತ ಹೇಳಿ, ಹಾಗೆ ಪ್ರೋಗ್ರೆಸಿವ್ ಪ್ಲಾಟ್ಫಾರ್ಮ್ ಇನಿಷಿಯೇಟಿವ್ ಅಂತ ಹೇಳಿ. ನೆಕ್ಸ್ಟ್ ಇಂಡಿಯನ್ ಹಿಮಾಲಯನ್ ರೀಜನ್. ಸೊ ಈ ಹಿಂದೆನೂ ಕೂಡ ನಾವು ಏನಂತಂದ್ರೆ ಇದು ಹಿಂದೂ ಅನಾಲಿಸಿಸ್ ಮಾಡಬೇಕಿದ್ರು ಕೂಡ ಸೊ ಈ ಒಂದು ಟಾಪಿಕ್ ಬಗ್ಗೆ ನೋಡಿದ್ವಿ. ಓಕೆ, ಸೊ ಯಾಕಂತಂದ್ರೆ ಅದು ಹವಾಮಾನ ಬದಲಾವಣೆಯಿಂದ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ರೀಜನ್ ಅಲ್ಲಿ ಕ್ಲೌಡ್ ಬರ್ಸ್ಟ್ ಆಗ್ತಾ ಇದೆ. ಓಕೆ, ಸೊ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಅದಲ್ಲಂಚೆ ಆಗ್ತಾ ಇದೆ. ಓಕೆ, ಹಾಗೆ ಸ್ನೋ ಮೆಲ್ಟಿಂಗ್ ಆಗ್ತಾ ಇದೆ, ಸ್ನೋಫಾಲ್ ಆಗ್ತಾ ಇದೆ. ಓಕೆ, ಸೊ ಇವೆಲ್ಲ ಒಂದು ಇನ್ಸಿಡೆಂಟ್ಗಳನ್ನ ನಾವು ಹಿಂದೂ ನ್ಯೂಸ್ ಪೇಪರ್ ಅನಲೈಸಿಸ್ ಮಾಡಬೇಕಿದ್ರು ಕೂಡ ನೋಡಿದೀವಿ. ಸೊ ಇವಾಗ ಅದೇ ಒಂದು ಟಾಪಿಕ್ ಬಗ್ಗೆ ನಮ್ಗೆ ಸೊ ಒಂದು ಹೆಚ್ಚಿನ ಮಾಹಿತಿ ನಮ್ಗೆ ಸೊ ಈ ಒಂದು ವಿಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ಯಾಕೆ ಈ ಒಂದು ಇಂಡಿಯನ್ ಹಿಮಾಲಯನ್ ರೀಜನ್ ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ಈ ಸುಪ್ರೀಂ ಕೋರ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಯಾವುದಕ್ಕೆ ಸಂಬಂಧಿಸಿದಂತಂದ್ರೆ ಈ ಇಂಡಿಯನ್ ಹಿಮಾಲಯನ್ ರೀಜನ್ಗಳ ಒಂದು ಸುಸ್ಥಿರ ಅಭಿವೃದ್ಧಿಯ ಕುರಿತು. ಓಕೆ, ಸೊ ಏನಂತಂದ್ರೆ ಫಂಡಮೆಂಟಲ್ ರೈಟ್ ಟು ಬಿ ಫ್ರೀ ಫ್ರಮ್ ಕ್ಲೈಮೇಟ್ ಚೇಂಜ್. ಸೊ ಇದು ಕೂಡ ಏನಂತಂದ್ರೆ ಫ್ರೀ ಫ್ರಮ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಕೂಡ ನಮ್ಮ ಮೂಲಭೂತ ಹಕ್ಕಾಗಿ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಓಕೆ, ಹಾಗೆ ಇನ್ನು ಈ ಹಿಮಾಲಯನ್ ರೀಜನ್ ಕುರಿತು ಅಥವಾ ಈ ಪರಿಸರದ ಒಂದು ಸಂರಕ್ಷಣೆ ಅಂತ ಬಂದಾಗ ಸೊ ಈ ಹಿಂದೆ ಸುಪ್ರೀಂ ಕೋರ್ಟ್ ಏನೆಲ್ಲ ಒಂದು ಮಹತ್ವದ ಒಂದು ಪ್ರಕರಣಗಳಲ್ಲಿ ತೀರ್ಪುಗಳನ್ನ ನೋಡಿದೆ ಅಂತಂದ್ರೆ ಇಲ್ಲಿ ಇನ್ MK
ರಂಜಿತ್ ಸಿಂಹ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇತ್ತೀಚೆಗೆ ಅಂದ್ರೆ 2024ರಲ್ಲಿ ನಡೆದಂತಹ ಒಂದು ಪ್ರಕರಣದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ರೈಟ್ ಟು ಬಿ ಫ್ರೀ ಫ್ರಮ್ ದ ಅಡ್ವರ್ಸ್ ಎಫೆಕ್ಟ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂಡರ್ ಆರ್ಟಿಕಲ್ಸ್ 14 ಅಂಡ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಆರ್ಟಿಕಲ್ 21 ಅಂಡ್ 14 ಅಡಿಯಲ್ಲಿ ನಮ್ಗೆ ಸೊ ಈ ರೈಟ್ ಟು ಬಿ ಫ್ರೀ ಫ್ರಮ್ ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ನಮಗೆ ಮೂಲಭೂತ ಹಕ್ಕಾಗಿದೆ ಅಂತ ಹೇಳಿ ಸೊ ಈ ಒಂದು ಪ್ರಕರಣದಲ್ಲಿ ಹೇಳಿದ್ದಾರೆ. ಸೊ ನಮ್ಗೆ ಇದು ಪ್ರಿಲಿಮ್ಸ್ ನಲ್ಲೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಸೊ ನಮ್ಗೆ ಈ ರೀತಿ ಕೂಡ ಕೇಳ್ಬೋದು, ಯಾವ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ ಅಂತ ಹೇಳಿ ಕೇಳಿದಾಗ ನಮ್ಗೆ ಸೊ ಕೆ ರಂಜಿತ್ ಸಿಂಹ ವರ್ಸಸ್ ದ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಹಾಗೆ ಈ ಟಾಪಿಕ್ ನಮ್ಗೆ ಮೇನ್ಸ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ರೆ ಯಾವಾಗ ನಮ್ಗೆ ಈ ಜುಡಿಷಿಯಲ್ ಇಂಟರ್ವೆನ್ ಆಗತ್ತಲ್ವಾ ಯಾವುದೇ ಒಂದು ಪ್ರಕರಣದಲ್ಲಿ, ಅವಾಗ ಆ ಒಂದು ಟಾಪಿಕ್ ನಮ್ಗೆ ಎಂತಂದ್ರೆ ಮೇನ್ ಪರ್ಸ್ಪೆಕ್ಟಿವ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಇನ್ ಅಶೋಕ್ ಕುಮಾರ್ ರಾಘವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2023ರ ಒಂದು ಪ್ರಕರಣ ಇದು. ಸೊ ಇಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿ Supreme Court asked the central government and the petitioner to suggest a way forward so as to enable the court to pass direction on the carrying capacity of the Himalayan state. Right? So ಇಲ್ಲಿ ಆ ಹಿಮಾಲಯನ್ ಪ್ರದೇಶಗಳ ಸಂಬಂಧಿಸಿದಂತೆ ಅವುಗಳ ಕ್ಯಾರಿಂಗ್ ಕೆಪಾಸಿಟಿಯ ಮೇಲೆ ನಿರ್ದೇಶನವನ್ನು ಹೊರಡಿಸ್ಲಿಕ್ಕೆ ಸೊ ಇಲ್ಲಿ ಏನಂತಂದ್ರೆ ಈ ಸುಪ್ರೀಂ ಕೋರ್ಟ್ಗೆ ಅವಕಾಶವನ್ನ ಸೊ ನೀಡುವಂತೆ ಮಾಡಿದೆ ಅಂತಾರೆ ನಿರ್ದೇಶನವನ್ನ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಸೊ ಅರ್ಜಿದಾರರಿಗೆ ಸೊ ಈ ಒಂದು ನಿರ್ದೇಶನವನ್ನ ನೀಡಿದ್ದಾರೆ. ಹಾಗಿದ್ರೆ ಈ ಕ್ಯಾರಿಂಗ್ ಕೆಪಾಸಿಟಿ ಏನಂತಂದ್ರೆ ಅದರ ಅರ್ಥ ಏನಂತಂದ್ರೆ ಇಲ್ಲಿ ಈ ದ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಸೈಜ್ ಅಂಡ್ ಎಕೋಸಿಸ್ಟಮ್ ಕ್ಯಾನ್ ಸಸ್ಟೈನ್ ವಿದೌಟ್ ಗೆಟಿಂಗ್ ಡಿಗ್ರೇಡೆಡ್. ಅಂದ್ರೆ ಸೊ ಒಂದು ಪ್ರದೇಶ ಇರುತ್ತೆ, ಆ ಒಂದು ಪ್ರದೇಶದಲ್ಲಿ ಆ ಪ್ರದೇಶ ಉಳಿಬೇಕಾದ್ರೆ ಆ ಒಂದು ಪ್ರದೇಶದಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು, ಓಕೆ, ಸೊ ಅನ್ನುವಂಥದ್ದು ನಮ್ಗೆ ಏನಾಗುತ್ತೆ ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಆಗತ್ತೆ. ಎಸ್, ಸೊ ಇವಾಗ ಈ ಇಂಡಿಯನ್ ಹಿಮಾಲಯನ್ ರೀಜನ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಇದು ನಮ್ಗೆ ಜಿಯೋಗ್ರಫಿನಲ್ಲಿ ಕೂಡ ಬರುತ್ತೆ, ಹಾಗೆ ನಮ್ಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿನಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ನೆಕ್ಸ್ಟ್ ಇದು ಏನಂತಂದ್ರೆ ಒಂದು ಮಡಿಕೆ ಪರ್ವತಗಳು ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಗಳಾಗಿವೆ ಅಂಡ್ ಏನಿದು ಟೆಕ್ಟೋನಿಕಲಿ ಆಕ್ಟಿವ್ ಇರುವಂತ ಪ್ರದೇಶಗಳು ಅಂತಂದ್ರೆ ಏನಾಗತ್ತೆ ಅಂತಾರೆ, ಹಿಮಾಲಯ ಪ್ರದೇಶ ಅನ್ನುವಂಥದ್ದು ನಮ್ಗೆ ಪ್ರತಿ ವರ್ಷ ಏನಾಗ್ತಾ ಇದೆ ಅಂತಂದ್ರೆ ಏರಿಕೆ ಆಗ್ತಾ ಬರ್ತಾ ಇದೆ. ಓಕೆ, ಸೊ ಹೀಗಾಗಿ ಇಲ್ಲಿ ನಮ್ಗೆ ಏನು ಕಾಮನ್ ಆಗಿರುತ್ತೆ, ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ ಅನ್ನುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಹೀಗಾಗಿ ಹಾಗೆ ಸ್ಪ್ರೆಡ್ ಸೊ ಈ ಒಂದು ಹಿಮಾಲಯನ್ ರೀಜನ್ ಅನ್ನುವಂಥದ್ದು ನಮ್ಗೆ 13 ರಾಜ್ಯಗಳ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ವಿಸ್ತರಣೆಯಾಗಿದೆ. ಸುಮಾರು ಎಷ್ಟು ಅಂತಂದ್ರೆ 2500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೊ ಈ ಒಂದು ರೀಜನ್ ವಿಸ್ತರಣೆ ಆಗಿದೆ. ಹಾಗೆ ಈ ಒಂದು ಪ್ರದೇಶದ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಸೊ ಇಲ್ಲಿ ಒಟ್ಟಾರೆಯಾಗಿ ದೇಶದ 18% ಜನಸಂಖ್ಯೆ ವಾಸ್ತವಿದೆ. ಓಕೆ, ಹಾಗೆ ದೇಶದ ಒಟ್ಟಾರೆ ಒಂದು ಫಾರೆಸ್ಟ್ ಕವರ್ ಅಲ್ಲಿ 50% ಇದೇನಂತಂದ್ರೆ ಒಳಗೊಂಡಿದೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ನೀವು ನೋಡ್ಬೋದು ಹಲವಾರು ಜಾತಿಯ ಒಂದು ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಸೊ ಇಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಹಿಮಾಲಯನ್ ಪ್ರದೇಶಗಳ ಒಂದು ಮಹತ್ವ ಏನಂತಂದ್ರೆ ಇಲ್ಲಿ ಓಕೆ, ಸೊ ಇದು ನಮ್ಗೆ ಮೈನ್ಸ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಏನು ನಾನು ಯೆಲ್ಲೋ ಕಲರ್ ಹೈಲೈಟ್ ಮಾಡಿರ್ತೀನಲ್ವಾ, ಸೊ ಇದು ನಮ್ಗೆ ಮೈನ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ರೆಡ್ ಅಲ್ಲಿ ಹೈಲೈಟ್ ಮಾಡಿರುವಂತದ್ದು ನಮ್ಗೆ ಸೊ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಡ್ರೈನೇಜ್ ಅಂಡ್ ವಾಟರ್ ರಿಸೋರ್ಸ್. ಸೊ ಈ ಒಂದು ಪ್ರದೇಶದಲ್ಲಿ ನಮ್ಗೆ ಪ್ರಮುಖ ನದಿಗಳು ಹುಟ್ಟಿಕೊಳ್ಳುತ್ತೆ. ಅಂದ್ರೆ ಇದು ನದಿಗಳ ಉಗಮ ಸ್ಥಾನ ಅಂತ ನಾವು ಕರೀಬಹುದು. ಓಕೆ, ಸೊ ಇಲ್ಲಿ ಯಾವ್ದೆಲ್ಲ ಬರುತ್ತೆ ಇಲ್ಲಿ ಮೇಜರ್ ರಿವರ್ಸ್ ಇಲ್ಲಿ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಾಟರ್ ಟವರ್ ಆಫ್ ದ ಅರ್ತ್ ಅಂತ ಕೂಡ ನಾವು ಕರಿತೀವಿ. ಗಂಗಾ ಆಗಿರ್ಬೋದು, ಯಮುನಾ ನದಿ, ಸಿಂಧು ನದಿ ಹಾಗೆ ಬ್ರಹ್ಮಪುತ್ರ ನದಿಗಳು ಏನಾಗತ್ತೆ ಸೊ ಇಲ್ಲಿ ಉಗಮವಾಗತ್ತೆ. ಹಾಗೆ ಸೊ ಇಲ್ಲಿ ಏನಂತಂದ್ರೆ ಸುಮಾರು 1.4 ಬಿಲಿಯನ್ ಜನಸಂಖ್ಯೆ ವಾಸ್ತವಾಗಿರುವಂತದ್ದು. ಹಾಗೆ ಇನ್ನು ಪರಿಸರದ ಒಂದು ಸಂರಕ್ಷಣೆ ಅಂತ ಬಂದಾಗ ಈ ಪ್ರದೇಶಗಳು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಸೊ ಇಲ್ಲಿ 50% ಏನು ಫಾರೆಸ್ಟ್ ಏನು ಕವರ್ ಇರೋದ್ರಿಂದ ಸೊ ಇದು ನಮ್ಗೆ ಆಹಾರ ಆಗಿರ್ಬೋದು, ಹಾಗೆ ಇಲ್ಲಿ ಗಿಡ ಏನು ಔಷಧೀಯ ಸಸ್ಯಗಳು ಸಿಗತ್ತೆ, ಹಾಗೆ
ಜೆನೆಟಿಕ್ ರಿಸೋರ್ಸಸ್ ಆಗಿರ್ಬೋದು, ಕಾರ್ಬನ್ ಸಿಕ್ವೆಸ್ಟ್ರೇಷನ್ 50% ಏನು ಕಾಡ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಕಾರ್ಬನ್ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ವಾಟರ್ ರೆಗ್ಯುಲೇಷನ್, ಫಾರೆಸ್ಟ್ ಏನ್ ಮಾಡುತ್ತೆ ಇಲ್ಲಿ ಪ್ರವಾಹವನ್ನ ಕೂಡ ತಡೆಯುತ್ತೆ. ಹಾಗೆ ರೆಗ್ಯುಲೇಟ್ ಇನ್ ದಿ ಕ್ಲೈಮೇಟ್, ಹವಾಮಾನ ಬದಲಾವಣೆಯನ್ನು ಕೂಡ ಇದು ನಿಯಂತ್ರಣವನ್ನ ಮಾಡುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಇಲ್ಲಿ ಆರ್ಟಿಕ್ ವಿಂಡ್ಸ್ ಬ್ಲೋವಿಂಗ್ ಸೌತ್ ಇನ್ ಟು ದ ಸಬ್ ಕಾಂಟಿನೆಂಟ್. ಸೊ ಇಲ್ಲಿ ಈ ಸಬ್ ಕಾಂಟಿನೆಂಟ್ ಇಂದ ಬರುವಂತಹ ಏನು ಇಲ್ಲಿ ಆರ್ಟಿಕ್ ವಿಂಡ್ ಗಳಿರುತ್ತಲ್ವಾ, ಅಂದ್ರೆ ಶೀತ ಮಾರುತಗಳನ್ನ, ಸೊ ಇದೇನ್ ಮಾಡುತ್ತೆ ಇಲ್ಲಿ ಅಂದ್ರೆ ಈ ದಕ್ಷಿಣ ಭಾರತಕ್ಕೆ ಬರದಂತೆ ಇದನ್ನ ಏನ್ ಮಾಡುತ್ತೆ, ಇದನ್ನ ತಡೆ ಹಿಡಿಯುತ್ತೆ. ಹಾಗೆ ಮಾನ್ಸೂನ್ ವಿಂಡ್ಗಳನ್ನು ಕೂಡ ಇಲ್ಲಿ ಮಾಡುತ್ತೆ, ಇಲ್ಲಿ ತಡೆ ಹಿಡಿಯುತ್ತೆ. ಆ ಮೂಲಕ ಇಲ್ಲಿ ಏನ್ ಮಾಡುತ್ತೆ, ಸೊ ಇಲ್ಲಿ ಭಾರತಕ್ಕೆ ಅಥವಾ ಹಿಮಾಲಯನ್ ಏನು ಸೌತ್ ಪ್ರದೇಶ ಬರುತ್ತಲ್ವಾ, ಹಿಮಾಲಯನ ದಕ್ಷಿಣ ಭಾಗಕ್ಕೆ ಇಲ್ಲಿ ಮಳೆ ಆಗ್ಲಿಕ್ಕೆ ಕೂಡ ಕಾರಣವಾಗತ್ತೆ. ಹಾಗೆ ಟೂರಿಸಂ, ಈ ಒಂದು ಪ್ರದೇಶದಲ್ಲಿ ನಾವು ನೋಡೋದಾದ್ರೆ ಪ್ರಮುಖ ಒಂದು ತೀರ್ಥ ಧಾಮಗಳು ಕೂಡ ಬರುತ್ತೆ. ಓಕೆ, ಸೊ ಕೇದಾರ್ನಾಥ್ ಆಗಿರ್ಬೋದು, ಬದ್ರಿನಾಥ್ ಆಗಿರ್ಬೋದು, ಅಮರ್ನಾಥ್ ಆಗಿರ್ಬೋದು, ಇಂತಹ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಕೂಡ ಇದು ಹೊಂದಿದೆ. ಹಾಗಿದ್ರೆ ಈ ಒಂದು ಹಿಮಾಲಯನ್ ರೀಜನ್, ಈ ಒಂದು ಪ್ರದೇಶ ಯಾವೆಲ್ಲ ಒಂದು ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಅನ್ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಸುಸ್ಥಿರವಲ್ಲದ ಒಂದು ಅಭಿವೃದ್ಧಿ ಅಂತ ಹೇಳಿ. ಎಸ್, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅಂದ್ರೆ ಕ್ಷಿಪ್ರ ನಗರೀಕರಣ, ಅಂದ್ರೆ ನಗರಗಳ ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅದರೊಟ್ಟಿಗೆ ಇಲ್ಲಿ ಹಲವಾರು ಜಲವಿದ್ಯುತ್ ಯೋಜನೆ ಕೂಡ ಇಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ತೆಹರಿ ಡ್ಯಾಮ್, ಸೊ ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬಹುದು, ಇಲ್ಲಿ ಫ್ಲಡ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಮೈನಿಂಗ್ ಅಂಡ್ ಬ್ಲಾಸ್ಟಿಂಗ್ ಆಫ್ ಮೌಂಟೇನ್, ಸೊ ಈ ರೀತಿ ಒಂದು ಆಕ್ಟಿವಿಟಿಗಳು ನಮ್ಗೆ ಆ ಲ್ಯಾಂಡ್ ಸ್ಲೈಡ್ ಉಂಟಾಗ್ಲಿಕ್ಕೆ ಕೂಡ ಕಾರಣವಾಗತ್ತೆ. ಹಾಗೆ ಇಲ್ಲಿ ಬ್ಲಾಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಬಂದಾಗ, ಸೊ ಈ ಒಂದು ಪ್ರದೇಶದಲ್ಲಿ ವಾಸಿಸುವಂತ ಪ್ರಾಣಿ ಮತ್ತು ಪಕ್ಷಿಗಳ ಒಂದು ಸಂತತಿಯ ಮೇಲೂ ಕೂಡ ಪರಿಣಾಮವನ್ನ ಬೀರತ್ತೆ. ಸೊ ಅಕಾರ್ಡಿಂಗ್ ಟು ದಿ ಈ ನೀತಿ ಆಯೋಗದ ವರದಿಯ ಪ್ರಕಾರ ಈ ಟೂರಿಸಂ ಇಲ್ಲಿ ಏನ್ ಪ್ರವಾಸಕ್ಕೆ ಬರ್ತಾರಲ್ವಾ, ಸೊ ಇವರಿಂದ ಏನಂತಂದ್ರೆ ಮೋರ್ ದ್ಯಾನ್ 10% ಆಫ್ ದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ ಮೆನಿ ಸ್ಟೇಟ್ ಸಚ್ ಆಸ್ ದ ಉತ್ತರಾಖಂಡ್. ಎಸ್, ಇಲ್ಲಿ ಪ್ರವಾಸೋದ್ಯಮದ ಮೇಲೆ ಈ ಒಂದು ಸ್ಟೇಟ್ಗಳು ಎಷ್ಟು ಡಿಪೆಂಡೆಂಟ್ ಆಗಿದೆ ಅಂತಂದ್ರೆ, ಸೊ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ತ್ರಿಪುರಾ, ಅಸ್ಸಾಂ ರಾಜ್ಯಗಳಿಗೆ, ಸೊ ಇವುಗಳಿಗೆ ಆದಾಯ ಅಂದ್ರೆ ಒಟ್ಟಾರೆ GDP 10% ಆದಾಯ ಸೊ ಈ ಒಂದು ಪ್ರವಾಸೋದ್ಯಮದಿಂದನೇ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ನಮ್ಗೆ ಪ್ರವಾಸೋದ್ಯಮ ಅನ್ನುವಂಥದ್ದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ಈ ಪ್ರವಾಸೋದ್ಯಮ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಹೋಟೆಲ್ಗಳನ್ನ ನಿರ್ಮಾಣ ಮಾಡಬೇಕಾಗತ್ತೆ, ರೆಸಾರ್ಟ್ಗಳನ್ನ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹಲವಾರು ಫಾರೆಸ್ಟ್ ಏರಿಯಾಗಳನ್ನ ಕೂಡ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾಶವನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಪ್ರವಾಸಿಗರಿಂದ ಏನೆಲ್ಲ ಮತ್ತೆ ಪರಿಣಾಮಗಳಾಗತ್ತೆ, ಮಾಲಿನ್ಯ ಕೂಡ ಉಂಟಾಗತ್ತೆ, ಪ್ಲಾಸ್ಟಿಕ್ ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು. ಸೊ ಈ ರೀತಿ ಒಂದು ಇನ್ಸಿಡೆಂಟ್ಗಳಿಗೂ ಕೂಡ ಆಗತ್ತೆ. ಹಾಗೆ ವಾಟರ್ ಕ್ರಿಸಿಸ್, ನೀರಿನ ಬಿಕ್ಕಟ್ಟು. ಓಕೆ, ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಸಮ್ ರಿಪೋರ್ಟ್ ಅಟ್ ಲೀಸ್ಟ್ 33% ಆರ್ ಡ್ರೈಯಿಂಗ್ ಅಪ್. ಎಸ್, ಹಿಮಾಲಯದಲ್ಲಿ ಹುಟ್ಟುವಂತ ನದಿಗಳಲ್ಲಿ 30% ಏನಾಗಲಿದೆ ಅಂತಂದ್ರೆ, ಸೊ ಆ ಒಂದು ನದಿಗಳು ಬತ್ಲಿವೆ ಅಂತ ಹೇಳ್ತಾ ಇದೆ. ಹಾಗೆ ಎಸ್, ಸೊ ಇನ್ನು ಹಿಮಾಲಯ ಈ ಒಂದು ಪ್ರದೇಶಗಳ ರಕ್ಷಣೆಗಳಿಗಾಗಿ ಏನೆಲ್ಲ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದಾರೆ ಅಂದ್ರೆ, ಮೊದಲನೇದಾಗಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಹೇಳಿ, ಹಾಗೆ ಇಂಡಿಯನ್ ಹಿಮಾಲಯಸ್ ಕ್ಲೈಮೇಟ್ ಅಡಾಪ್ಟೇಷನ್ ಪ್ರೋಗ್ರಾಮ್ ಇದೆ, ಹಾಗೆ ಸೆಕ್ಯೂರ್ ಹಿಮಾಲಯ ಪ್ರಾಜೆಕ್ಟ್, ಹಾಗೆ ಲಾಸ್ಟ್ ಏನಂತಂದ್ರೆ ಹಿಮಾಲಯನ್ ಸ್ಟೇಟ್ ರೀಜನಲ್ ಕೌನ್ಸಿಲ್ ಅನ್ನ, ಸೊ ಈ ರೀತಿಯ ಒಂದು ಉಪಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ವೇ ಫಾರ್ವರ್ಡ್ ಅಂತಂದ್ರೆ ಈ ಸೊಲ್ಯೂಷನ್ ಆಗಿ. ಓಕೆ, ಸೊ ಮೇಲೆ ಏನು ನಾವು ಚಾಲೆಂಜಸ್ಗಳನ್ನ ನೋಡಿದೀವಲ್ವಾ, ಸೊ ಆ ಚಾಲೆಂಜಸ್ಗಳನ್ನ ಓವರ್ಕಮ್ ಮಾಡಿ ಬರ್ಲಿಕ್ಕೆ ಸೊ ನಮ್ದು ಏನೆಲ್ಲ ಸ್ಟೆಪ್ಗಳನ್ನ ಕೈಗೊಳ್ಬೇಕಂತಂದ್ರೆ, ಇಲ್ಲಿ ಮೊದಲನೇದಾಗಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್. ಸೊ ಇಲ್ಲಿ ಅಲ್ಲಿ ಆಗ್ತಾ ಇರುವಂತದ್ದು ಏನಂತಂದ್ರೆ ಚಾಲೆಂಜ್ ಅಲ್ಲಿ ಮೈನಿಂಗ್ ಗಳಾಗ್ತಾ ಇದೆ, ಬ್ಲಾಸ್ಟಿಂಗ್ ಗಳಾಗ್ತಾ ಇದೆ. ಓಕೆ, ಸೊ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಸೊ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇಲ್ಲಿ ಹಿಮಾಲಯನ್ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡ್ಬೇಕಂತ ನಾವು ವೇ ಫಾರ್ವರ್ಡ್ ನಲ್ಲಿ ಬರಿಬಹುದು. ಹಾಗೆ ಸಸ್ಟೈನೇಬಲ್ ಟೂರಿಸಂ ಅಂದ್ರೆ ಸುಸ್ಥಿರ ಒಂದು ಪರಿಸರ,
ಪ್ರವಾಸೋದ್ಯಮ ಅಂತ ಹೇಳಿ. ಸುಸ್ಥಿರ ಪ್ರವಾಸೋದ್ಯಮ ಅಂತಂದ್ರೆ ಏನಲ್ಲಿ, ಸೊ ಇಲ್ಲಿ ಪ್ರವಾಸಿಗರಿಗೂ ಕೂಡ ಅಲ್ಲಿ ಏನು ಪ್ರವಾಸೋದ್ಯಮಕ್ಕೆ ಅನುಕೂಲವನ್ನ ಮಾಡಿಕೊಡುದು, ಅದರೊಟ್ಟಿಗೆ ಸೊ ಆ ಒಂದು ಪ್ರದೇಶವನ್ನ ಸುರಕ್ಷಿತವಾಗಿ ಇಡುವಂಥದ್ದು. ಇಂಪ್ರೂವ್ ವಾಟರ್ ಸೆಕ್ಯೂರಿಟಿ. ಎಸ್, ಸೊ ಇಲ್ಲಿ ಏನಾಗ್ತಾ ಇದೆ, ಮೇಲೆ ಹೇಳಿದ ಹಾಗೆ 30% ಏನು ವಾಟರ್ ಅನ್ನುವಂಥದ್ದು ಅಲ್ಲಿ ಬರಿದಾಗುವಂತ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇದರ ಕುರಿತಾಗಿ ನಾವು ಇಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಕೆಪಾಸಿಟಿ ಬಿಲ್ಡಿಂಗ್. ಓಕೆ, ಹಾಗೆ ಇಂಪ್ರೂವ್ ಕ್ಲಿಯರೆನ್ಸ್ ಸಿಸ್ಟಮ್. ಎಸ್, ಇಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಏನಂದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಪರಿಸರ ಪರಿಣಾಮ ಮೌಲ್ಯಮಾಪನ. ಅಂದ್ರೆ ಸೊ ಯಾವುದೇ ಒಂದು ಇನಿಷಿಯೇಟಿವ್ನ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಈ ಒಂದು ಹಿಮಾಲಯನ್ ರೀಜನ್ ಅಲ್ಲಿ ಕೈಗೊಳ್ಬೇಕಾಗಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಹಿಮಾಲಯನ್ ರೀಜನ್ ಅಲ್ಲಿ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಸೊ ಈ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಮೊದಲನೇದಾಗಿ ಅದು ಆ ಒಂದು ಪ್ರದೇಶದ ಜನರ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಪರಿಸರದ ಮೇಲೆ, ಪ್ರಾಣಿಗಳ ಮೇಲೆ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅಧ್ಯಯನವನ್ನ ಮಾಡಬೇಕು. ಓಕೆ, ಸೊ ದೆನ್ ಅವಾಗ ಅದು ಯಾವುದೇ ರೀತಿ ಒಂದು ಪರಿಣಾಮವನ್ನ ಅಥವಾ ಮಿನಿಮಲ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂದಾಗ ಮಾತ್ರ ಏನ್ ಮಾಡ್ಬೇಕು, ಸೊ ಇಲ್ಲಿ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಅವುಗಳಿಗೆ ಅವಕಾಶವನ್ನ ನೀಡಬೇಕು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಪರಿಸರ ಪರಿಣಾಮ ಮೌಲ್ಯಮಾಪನ ಅಂತ ಕರಿತೀವಿ. ಇದನ್ನ ನೀವು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಓದ್ಬೇಕಿದ್ರು ಕೂಡ ಇದು ನಿಮ್ಗೆ ಸೊ ಟಾಪಿಕ್ ಕೂಡ ಇದೆ. ಸೊ ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ಇತ್ತೀಚೆಗೆ ನೀತಿ ಆಯೋಗದವ್ರು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅನ್ನುವಂಥ ಪ್ರದೇಶದಲ್ಲಿ ಗ್ರೀನ್ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಏನ್ ಮಾಡ್ಲಿದ್ದಾರೆ, ಇಲ್ಲಿ ಸ್ಥಾಪನೆಯನ್ನ ಮಾಡ್ಲಿದ್ದಾರೆ. ಓಕೆ, ಸೊ ಇದನ್ನ ಮಾಡೋದ್ರಿಂದ ಸೊ ಏನೆಲ್ಲ ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ರೆಡಿ ಮಾಡಿದ್ದಾರೆ. ಅಂದ್ರೆ ಸೊ ನಾವು ಮೇಲೆ ನೋಡಿದೀವಿ ಏನಂತಂದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಓಕೆ, ಸೊ ಇಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಂದ್ರೆ ಸಾಮಾಜಿಕ ಪರಿಣಾಮ ಮೌಲ್ಯಮಾಪನ. ಅಂದ್ರೆ ಸೊ ಈ ರೀತಿಯ ಒಂದು ಪ್ರದೇಶದಲ್ಲಿ ಎಸ್ಪೆಷಲಿ ಈ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಈ ಗ್ರೀನ್ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಅದು ಈ ಸಮಾಜದ ಮೇಲೆ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳನ್ನ ಬೀರತ್ತೆ ಅನ್ನೋದರ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ನೀತಿ ಆಯೋಗದವರು ಒಂದು ಕರಡು ವರದಿಯನ್ನ ರಚಿಸಿದ್ದಾರೆ. ಓಕೆ, ಎಸ್, ಸೊ ಈ ಒಂದು ವರದಿ ಏನ್ ಹೇಳತ್ತಂದ್ರೆ ಸೊ ಈ ರೀತಿಯ ಒಂದು ಗ್ರೀನ್ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಬಿಲ್ಡ್ ಮಾಡೋದ್ರಿಂದ ಅಲ್ಲಿ ನಮ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗತ್ತೆ, ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗತ್ತೆ. ಎಸ್, ಸೊ ಇಲ್ಲಿ ಪಾಸಿಟಿವ್ ಏನೆಲ್ಲ ಆಗತ್ತಂದ್ರೆ ಇಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಏರ್ಪೋರ್ಟ್ ಗಳನ್ನ ಬಿಲ್ಡ್ ಮಾಡೋದ್ರಿಂದ ಅಲ್ಲಿ ಆರ್ಥಿಕ ಮತ್ತು ಉದ್ಯೋಗ ಸೃಷ್ಟಿ ಆಗತ್ತೆ, ಹಾಗೆ ಸೊ ಇಲ್ಲಿ ವ್ಯಾಪಾರ ವಹಿವಾಟು ಕೂಡ ಇಲ್ಲಿ ಜನರೇಟ್ ಆಗತ್ತೆ. ಹಾಗೆ ಇಲ್ಲಿ ಏನಾಗುವಂತ ಚಾನ್ಸಸ್ ಇದೆ, ಇಲ್ಲಿ ಭೂಮಿಯ ವ್ಯಾಲ್ಯೂ ಓಕೆ ಸೊ ಇಲ್ಲಿ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಋಣಾತ್ಮಕ ಪರಿಣಾಮಗಳು ಏನಾಗತ್ತೆ ಅಂತಂದ್ರೆ ಇಲ್ಲಿ ಲಾಸ್ ಆಫ್ ಪ್ರೊಡಕ್ಟಿವ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಅಂಡ್ ಓನ್ ಲ್ಯಾಂಡ್ ಫಾರ್ ಡ್ವೆಲ್ಲಿಂಗ್ ಯೂನಿಟ್. ಎಸ್, ಸೊ ಇದು ಆಲ್ರೆಡಿ ಇವಾಗ ಏನಂತಂದ್ರೆ ಇದು ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿರುವಂತ ಪ್ರದೇಶ ಏನಿರುತ್ತೆ ಅಂದ್ರೆ ಇಲ್ಲಿ ಲ್ಯಾಂಡ್ ಅನ್ನುವಂಥದ್ದು ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಅಂತ ಬಂದಾಗ ಏನಾಗುವಂತ ಚಾನ್ಸಸ್ ಇಲ್ಲಿ ಆ ಒಂದು ಪ್ರದೇಶದ ಜನರು ಅವಲಂಬಿತವಾಗಿರುವಂತ ಕೃಷಿ ಪ್ರದೇಶ ಏನಿರುತ್ತೆ ನೋಡಿ, ಸೊ ಅದು ಏನಾಗುತ್ತೆ ಇವಾಗ ಸೊ ಡೆವಲಪ್ಮೆಂಟ್ ಆಕ್ಟಿವಿಟಿಗಳಿಗೆ ಹೋಗುತ್ತೆ. ಹಾಗೆ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತ ಬುಡಕಟ್ಟು ಜನರ ಒಂದು ಆವಾಸ ಸ್ಥಾನಕ್ಕೆ ಕೂಡ ಏನಾಗುತ್ತೆ ಇದು ಪರಿಣಾಮವನ್ನ ಬೀರುತ್ತೆ. ಹಾಗೆ ಎಸ್, ಸೊ ಇಲ್ಲಿ ಈ ಒಂದು ಬುಡಕಟ್ಟು ಜನರೇನು ಇರ್ತಾರಲ್ವಾ, ಸೊ ಇವರು ಮೇನ್ಲ್ಯಾಂಡ್ ತುಂಬಾ ಅಂತರವನ್ನ ಕಾಯ್ದುಕೊಳ್ತಾರೆ. ಓಕೆ, ಸೊ ಹೀಗಾಗಿ ಏನಾಗುವಂತ ಚಾನ್ಸಸ್ ಇದೆ, ಇಲ್ಲಿ ಬೇರೆ ಪ್ರದೇಶದ ಜನರು ಬಂದು ಈ ಪ್ರದೇಶದಲ್ಲಿ ವಾಸ ಮಾಡುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಬುಡಕಟ್ಟು ಜನರ ಖಾಸಗಿತನ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಕಳೆದು ಹೋಗ್ಬಿಡುತ್ತೆ. ಸೊ ಇವಾಗ ನಾವು ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಬಗ್ಗೆ ತಿಳ್ಕೋಣ. ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಯಾವ ಒಂದು ಪ್ರದೇಶದಲ್ಲಿ ಅಂತಂದ್ರೆ ಸೊ ಇದು ಐಲ್ಯಾಂಡ್ ಆನ್ ದ ಬೇ ಆಫ್ ಬೆಂಗಾಲ್, ಅಂದ್ರೆ ಇದಕ್ಕೆ ಹೊಂದಿಕೊಂಡ ಹಾಗಿದೆ. ಓಕೆ, ಆ ಒಂದು ಏನಂತಂದ್ರೆ ಈ ಬೇ ಆಫ್ ಬೆಂಗಾಲ್ ನ ಒಂದು ಐಲ್ಯಾಂಡ್ ಇದು. ಸೊ ನೆಕ್ಸ್ಟ್ ಇದು ಈ ಒಂದು ಪ್ರದೇಶದಲ್ಲಿ ನಮಗೆ ಇಂದಿರಾ ಪಾಯಿಂಟ್ ಅಂತ ಬರುತ್ತೆ. ಸೊ ಇದನ್ನ ನಾವು ಈ ಹಿಂದೆ ಪೆಗ್ಮಾಲಿಯನ್ ಪಾಯಿಂಟ್ ಅಂತ ಕರಿತಿದ್ವಿ. ಓಕೆ, ಸೊ ಇದು ಏನಂತಂದ್ರೆ ಸೌದರ್ ಮೋಸ್ಟ್
ಪಾಯಿಂಟ್ ಆಫ್ ದ ಕಂಟ್ರಿ ಕೂಡ ಆಗಿದೆ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು. ಸೊ ಇದೆಲ್ಲಿ ಬರುತ್ತೆ ನಮಗೆ ದಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಕಂಡುಬರುತ್ತೆ. ಎಸ್. ಸೊ ಈ ಒಂದು ಪ್ರದೇಶದ ಎಕೋಲಾಜಿಕಲ್ ಕ್ಯಾರೆಕ್ಟರ್ ನೋಡೋದಾದ್ರೆ, ಸೊ ಇದರಲ್ಲಿ ನಮಗೆ ತೇವಯುತ ಏನು ನಿತ್ಯ ಹರಿದ್ವರ್ಣ ಕಾಡುಗಳು ಕೂಡ ಕಂಡು ಬರುತ್ತೆ. ಬಟ್ ಎವರ್ ಗ್ರೀನ್ ಫಾರೆಸ್ಟ್. ಎಸ್. ಸೊ ನಮಗೆ ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಈ ರೀತಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ ನಮಗೆ. ಓಕೆ. ಎಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುವಂತ ಮೌಂಟೇನ್ ಯಾವ್ದು ಅಂತಾರೆ, ಮೌಂಟ್ ಪಿಲಿಯರ್ ಅನ್ನುವಂಥದ್ದು. ಓಕೆ. ಸೊ ಈ ಒಂದು ಪ್ರದೇಶದಲ್ಲಿ ಹಲವಾರು ರೀತಿಯ ಒಂದು ಪ್ರಾಣಿಗಳು ಕೂಡ ಕಂಡುಬರುತ್ತೆ, ಪಕ್ಷಿ ಅಂದ್ರೆ ಸಸ್ಯಗಳು ಕೂಡ ಕಂಡುಬರುತ್ತೆ. ಎಸ್. ಸೊ ಇಲ್ಲಿ ಅಗೇನ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲಿ ಕಂಡು ಬರುತ್ತೆ. ಸೊ ಅದರಲ್ಲಿ ನಮಗೆ ಗ್ರೇಟ್ ನಿಕೋಬಾರ್ ಬಯೋಸ್ಫಿಯರ್ ರಿಸರ್ವ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ಕ್ಯಾಂಪ್ ಬೆಲ್ ಬೇ ನ್ಯಾಷನಲ್ ಪಾರ್ಕ್ ಇದೆ, ಹಾಗೆ ಗಲಾತಾ ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲಿ ಕಂಡು ಬರುತ್ತೆ. ಹಾಗೆ ಈ ಒಂದು ಪ್ರದೇಶವನ್ನ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅನ್ನ ವರ್ಲ್ಡ್ ನೆಟ್ವರ್ಕ್ ಫಾರ್ ಬಯೋಸ್ಫಿಯರ್ ರಿಸರ್ವ್ ಅಂತ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದನ್ನ ಯಾರು ಇದು ಮಾಡ್ತಾರೆ, ಇಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅಂತಾರೆ ಆ ಯುನೆಸ್ಕೋನ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅವರು ಇದನ್ನ ರೆಕಗ್ನೈಸ್ ಮಾಡ್ತಾರೆ, ಈ ರೀತಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಅನ್ನುವಂಥದ್ದು. ಸೊ ಈ ಒಂದು ಪ್ರದೇಶದ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಇಲ್ಲಿ ಇಂಪಾರ್ಟೆಂಟ್ ಟ್ರೈಬಲ್ ಪೀಪಲ್ ಕೂಡ ಕಂಡು ಬರ್ತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ಮಂಗೋಲಾಯ್ಡ್ ಆಗಿರ್ಬೋದು. ಸೊ ಅದರಲ್ಲಿ ಶಾಂಪ್ಮ್ಯಾನ್ ಹಾಗೆ ನಿಕೋಬಾರಿ ಜನಾಂಗ ಕೂಡ ಇಲ್ಲಿ ಕಂಡು ಬರುತ್ತೆ. ಎಸ್. ಸೊ ಇಲ್ಲಿ ಇವಾಗ ಏನು ಈ ಒಂದು ರೀತಿಯ ಪ್ರಾಜೆಕ್ಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಲ್ವಾ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಏನೆಲ್ಲ ಒಂದು ಇನಿಷಿಯೇಟಿವ್ಗಳಿವೆ ಅಂತಂದ್ರೆ, ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್. ಸೊ ಇಲ್ಲಿ ಅಂತಾರಾಷ್ಟ್ರೀಯವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಶಿಪ್ಮೆಂಟ್ ಅಥವಾ ಸೊ ಹಡಗುಗಳನ್ನ ಅಥವಾ ಸೊ ಇಲ್ಲಿ ಪೋರ್ಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಸೊ ಇಲ್ಲಿ ಏರ್ಪೋರ್ಟ್ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಟೌನ್ಶಿಪ್ ಅಂಡ್ ಏರಿಯಾ ಡೆವಲಪ್ಮೆಂಟ್ ಇದೆ. ಹಾಗೆ ಪವರ್ ಪ್ಲಾಂಟ್ ಗಳನ್ನ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಬಿಲ್ಟ್ ಅನ್ನು ಮಾಡಲಾಗ್ತಾ ಇದೆ. ಎಸ್. ಸೊ ಹಾಗಿದ್ರೆ ಈ ರೀತಿಯ ಒಂದು ಇನಿಷಿಯೇಟಿವ್ ಏನ್ ಪ್ರಾಜೆಕ್ಟ್ ಇದೆ ಅಲ್ವಾ, ಹಾಗಿದ್ರೆ ಈ ರೀತಿಯ ಒಂದು ಪ್ರಾಜೆಕ್ಟ್ ಈ ಒಂದು ಪ್ರದೇಶಕ್ಕೆ ಏಕೆ ಅಗತ್ಯ ಇದೆ ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಸ್ಟ್ರಾಟಜಿಕ್ ಒಂದು ಲೊಕೇಶನ್ ಅಂದ್ರೆ ಸೊ ಏನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಇದೆ ಅಲ್ವಾ, ಸೊ ಇದರ ಒಂದು ಕಾರ್ಯತಂತ್ರದ ಒಂದು ಸ್ಥಳ ಅಂದ್ರೆ ಇದು ಯಾವ ಒಂದು ಸ್ಥಳದಲ್ಲಿ ಇದೆ ಅಂತಂದ್ರೆ, ಇಲ್ಲಿ ಇಂದಿರಾ ಪಾಯಿಂಟ್ ಈಸ್ ಅಬೌಟ್ 25 to 40 ಕಿಲೋಮೀಟರ್ ಫ್ರಮ್ ದ ಇಂಟರ್ನ್ಯಾಷನಲ್ ಸಿ ರೂಟ್. ಅಂದ್ರೆ ಸೊ ಇದಕ್ಕೆ ಹೊಂದಿಕೊಂಡಂತೆ. ಓಕೆ. ಸೊ ಈ ಇಂದಿರಾ ಪಾಯಿಂಟ್ ಅನ್ನುವುದಲ್ಲಿ ಬರುತ್ತೆ. ಸೊ ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಬಳಿ ಇದೆ. ಸೊ ಇದರ ಒಂದು 25ರಿಂದ 40 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ಸಮುದ್ರ ಮಾರ್ಗ ಇದೆ. ಓಕೆ. ಸೊ ಈ ಒಂದು ಸಮುದ್ರದ ಮಾರ್ಗದ ಮೂಲಕ ಏನಾಗತ್ತಂದ್ರೆ, ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಈ ಸಿ ರೂಟ್ ನ ಇಂಪಾರ್ಟೆನ್ಸ್ ಇಲ್ಲಿ ಒಟ್ಟಾರೆ ಇಲ್ಲಿ 20 to 25% ಗ್ಲೋಬಲ್ ಸಿ ರೂಟ್ ಈ ಸಿ ಟ್ರೇಡ್ ಈ ಒಂದು ಇಂಟರ್ನ್ಯಾಷನಲ್ ಸಿ ರೂಟ್ ಮುಖಾಂತರನೇ ಆಗತ್ತೆ. ಓಕೆ. ಹಾಗೆ 35% ಆಫ್ ವರ್ಲ್ಡ್ ಆಯಿಲ್ ಸಪ್ಲೈ ಕೂಡ ಸೊ ಇದರ ಮುಖ್ಯನೇ ಆಗತ್ತೆ. ಹಾಗಿದ್ದಾಗ ಸೊ ಇಲ್ಲಿ ನಮ್ಗೆ ಈ ಏನು ಪ್ರಾಜೆಕ್ಟ್ ಅನ್ನು ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಏನಾಗ್ಬೋದು, ಇಲ್ಲಿ ನಮ್ಗೆ ಸೊ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನುವಂಥದ್ದು, ಓಕೆ, ಸೊ ಅಥವಾ ಸರಕು ಸಾಗಣೆ ಅನ್ನುವಂಥದ್ದು ನಮ್ಗೆ ಈಜಿ ಆಗತ್ತೆ. ಆ ಮೂಲಕ ಭಾರತದ ಒಂದು ವ್ಯಾಪಾರದ ಗುಣಮಟ್ಟವನ್ನ ಓಕೆ ಸೊ ಜಾಗತಿಕವಾಗಿ ಏನ್ ಮಾಡಬಹುದು ಅಂತಂದ್ರೆ, ನಾವಿಲ್ಲಿ ಸುಧಾರಿಸಬಹುದು. ಕೌಂಟರ್ ಫಾರಿನ್ ಕನ್ಸೋಲಿಡೇಷನ್. ಓಕೆ. ಸೊ ಅಂದ್ರೆ ಇಲ್ಲಿ ಇಂಡಿಯನ್ ಓಷನ್ ರೀಜನ್ ಅಂತ ಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ಏನ್ ಮಾಡ್ತಾ ಇದೆ ಅಂದ್ರೆ, ಹಲವಾರು ದೇಶಗಳು, ಫಾರ್ ಎಕ್ಸಾಂಪಲ್ ಇವಾಗ ಚೀನಾ ಆಗಿರ್ಬೋದು, ಚೀನಾ ತನ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಸೊ ಈ ಒಂದು ನೀತಿಯ ಮೂಲಕ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಈ ಒಂದು ಪ್ರದೇಶದ ಸುತ್ತ ತನ್ನ ಏನು ಪ್ರಾಬಲ್ಯವನ್ನ ಬೀರ್ತಾ ಇದೆ. ಓಕೆ. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಸೊ ಈ ಒಂದು ಪ್ರಾಜೆಕ್ಟ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಇಂಪ್ರೂವಿಂಗ್ ಕನೆಕ್ಟಿವಿಟಿ. ಸೊ ಈ ಒಂದು ಪ್ರದೇಶದಲ್ಲಿ ನಮ್ಗೆ ಈ ಸಂಪರ್ಕ ಅಂತ ಬಂದಾಗ ಸೊ ಇದಕ್ಕೆ ತುಂಬಾ ಕಡಿಮೆ ಒಂದು ಪ್ರವೇಶ ಇದೆ. ಓಕೆ. ಸೊ ಇದನ್ನ ಸುಧಾರಿಸಲಿಕ್ಕೆ ನಮ್ಗೆ ಈ ರೀತಿ ಒಂದು ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಪೋರ್ಟ್ ಗಳನ್ನ ಬಿಲ್ಡ್ ಮಾಡ್ಲಾಗತ್ತೆ, ಏರ್ಪೋರ್ಟ್ ಕೂಡ ಇದೆ. ಸೊ ಇವುಗಳನ್ನ ಬಿಲ್ಡ್ ಮಾಡೋದ್ರಿಂದ ಏನಾಗತ್ತೆ, ಸಂಪರ್ಕ ಸಾಧಿಸಲಿಕ್ಕೆ ಈಜಿ ಆಗತ್ತೆ. ಪ್ರಮೋಟಿಂಗ್ ಸಸ್ಟೈನಬಲ್ ಟೂರಿಸಂ ಅಂದ್ರೆ ಸುಸ್ಥಿರ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಈ ಪೋರ್ಟ್ ಗಳ ಮೂಲಕ ಪ್ರವಾಸೋದ್ಯಮವನ್ನು ಕೂಡ ಇಲ್ಲಿ ಉತ್ತೇಜಿಸಬಹುದಾಗಿದೆ. ಎಸ್. ಸೊ ಈ ರೀತಿ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಸೊ ಈ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದ್ರಿಂದ ಸೊ ಮೇಲೆ ನೋಡಿದ ಹಾಗೆ ನಮ್ಗೆ ಏನು ಈ ಸ್ಮಾಲ್ ಐಲ್ಯಾಂಡ್ ಡೆವಲಪ್ಮೆಂಟ್ ಐತಲ್ವಾ, ಸೊ ಅಲ್ಲಿ ಯಾವ ರೀತಿ ಒಂದು ಪರಿಣಾಮವನ್ನ ಬೀರ್ತಾ ಇತ್ತಲ್ವಾ, ಸೊ ಇಲ್ಲಿ ಕೂಡ
ಆ ಒಂದು ಪ್ರದೇಶದಲ್ಲಿ ಈ ಪ್ರಾಜೆಕ್ಟ್‌ಗಳಿಂದ ಏನೆಲ್ಲ ಒಂದು ಪರಿಣಾಮಗಳಾಗತ್ತೆ ಅಂತಂದ್ರೆ, ಇಲ್ಲಿ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ, ಲಾಸ್ ಆಫ್ ಟಾಪ್ ಸಾಯಿಲ್ ಇನ್ ಕನ್ಸ್ಟ್ರಕ್ಷನ್ ಏರಿಯಾ. ಯೆಸ್. ಸೊ ಇಲ್ಲಿ ಏನಂತಂದ್ರೆ ನಮ್ಗೆ ಈ ಪ್ರಾಜೆಕ್ಟ್‌ಗಳನ್ನ ಅಥವಾ ಏರ್‌ಪೋರ್ಟ್ ಆಗಿರ್ಬೋದು, ಓಕೆ, ಟರ್ಮಿನಲ್ ಆಗಿರ್ಬೋದು, ಇವುಗಳನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಹಲವಾರು ಪ್ರದೇಶದ ಫಾರೆಸ್ಟ್ ಏರಿಯಾಗಳನ್ನ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕಟ್ ಮಾಡ್ಬೇಕಾಗತ್ತೆ, ನಾಶ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲಿ ಏನಾಗತ್ತೆ, ಮೇಲ್ಮಣ್ಣು ಅನ್ನುವಂಥದ್ದು ಕೊಚ್ಚಿ ಹೋಗುತ್ತೆ. ಹಾಗೆ ವೇಸ್ಟ್ ಜನರೇಷನ್. ಎಸ್. ಸೊ ನಿಮ್ಗೆ ಮೇಲೆ ಹೇಳಿದ ಹಾಗೆ ಇದರಿಂದ ಏನ್ ಬೆನಿಫಿಟ್ ಆಗತ್ತೆ ಅಂತ ಅಂದಾಗ, ಅಲ್ಲಿ ಪ್ರವಾಸೋದ್ಯಮ ಕೂಡ ಇಲ್ಲಿ ಸುಧಾರಿಸತ್ತೆ ಅಂತ ಹೇಳಿದೆ. ಪ್ರವಾಸೋದ್ಯಮ ಅಂತ ಬಂದಾಗ ಅಲ್ಲಿ ಏನಾಗ್ಬೋದು, ಬೇರೆ ಒಂದು ಪ್ರದೇಶದ ಜನರು ಇಲ್ಲಿ ಮಾಲಿನ್ಯವನ್ನು ಕೂಡ ಮಾಡ್ಬೋದು. ಓಕೆ, ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು. ಸೊ ಇವುಗಳ ಒಂದು ಮಾಲಿನ್ಯ ಆಗುವಂತ ಚಾನ್ಸಸ್ ಕೂಡ ಇದೆ. ಹಾಗೆ ಎಸ್. ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನಮ್ಗೆ ಮ್ಯಾಂಗ್ರೋವ್ ಕಾಡುಗಳು ಕೂಡ ಕಂಡುಬರುತ್ತೆ. ಸೊ ಇವುಗಳನ್ನು ಕೂಡ ಇಲ್ಲಿ ಅಭಿವೃದ್ಧಿಯ ಕಾರಣಕ್ಕಾಗಿ ಕಟ್ ಮಾಡ್ಬೇಕಾಗತ್ತೆ. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಇನ್ನು ಹಲವಾರು ರೀತಿಯ ಪ್ರಾಣಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಅದರಲ್ಲಿ ನಮ್ಗೆ ಲೆದರ್ ಬ್ಯಾಕ್ ಟರ್ಟಲ್ ಅಂತ ಬರುತ್ತೆ. ಎಸ್. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಗಲಾಟ ಬೇ ಅಂತ ನೋಡಿದ್ವಿ. ಓಕೆ, ಈ ಗಲಾಟ ಬೇ ಇದು ಏನಂತಂದ್ರೆ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನೆಸ್ಟಿಂಗ್ ಸೈಟ್ಸ್ ಆಫ್ ದಿ ಲೆದರ್ ಬ್ಯಾಕ್ ಟರ್ಟಲ್ ಅಂತ. ಅಂದ್ರೆ ಸೊ ವಿಶ್ವದಲ್ಲಿ ಅತಿ ಹೆಚ್ಚು ನೆಸ್ಟಿಂಗ್ ಅಂತಂದ್ರೆ ಇಲ್ಲಿ ಏನ್ ಮಾಡತ್ತೆ ಅಂತಂದ್ರೆ ಮರಿಗಳನ್ನ ಹಾಕಿ ಏನ್ ಮಾಡತ್ತೆ ಅಂದ್ರೆ ಪೋಷಣೆಯನ್ನ ಮಾಡುತ್ತೆ. ಎಸ್. ಸೊ ಈ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಗಳು, ಸೊ ಈ ಒಂದು ನೆಸ್ಟಿಂಗ್ ಆಕ್ಟಿವಿಟಿಗಳ ಮೇಲೆ ಏನಾಗತ್ತೆ ಅಂದ್ರೆ ಪರಿಣಾಮವನ್ನ ಬೀರುತ್ತೆ. ಎಸ್. ಹಾಗೆ ಇಲ್ಲಿ ಏನಿರುತ್ತಾರೆ ಅಂತಂದ್ರೆ ಟ್ರೈಬಲ್ ಪೀಪಲ್‌ಗಳ ಬಗ್ಗೆ ನೋಡಿದೀವಿ. ನಿಕೋಬಾರೀಸ್ ಆಗಿರ್ಬೋದು, ಶಾಂಪೇನ್ ಆಗಿರ್ಬೋದು. ಸೊ ಇವರ ಒಂದು ಜೀವನ ಕ್ರಮದ ಮೇಲೆ ಕೂಡ ಸೊ ಇದು ಪರಿಣಾಮವನ್ನ ಬೀರುತ್ತೆ. ಹಾಗೆ ಹೆಲ್ತ್ ಮೇಲೆ ಶಾಂಪೇನ್ ಪೀಪಲ್, ಸೊ ಇವ್ರು ಏನಿರ್ತಾರೆ ಅಂತಂದ್ರೆ ರಿಮೈನ್ ಹೈಲಿ ವಲ್ನರೇಬಲ್ ಟು ಇನ್ಫೆಕ್ಷಿಯಸ್ ಡಿಸೀಸ್. ಸೊ ಈ ಕಾರಣಕ್ಕಾಗಿ ಏನಂತಂದ್ರೆ, ಸೊ ಯಾವಾಗ ಈ ಕೋವಿಡ್-19 ಇತ್ತಲ್ವಾ, ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡಲಾಗಿತ್ತು ಅಂತಂದ್ರೆ ಈ ಒಂದು ಪ್ರದೇಶದ ಜನರಿಗೆ ಏನಂತಂದ್ರೆ ಬೇರೆ ಟೂರಿಸಂ ಅನ್ನ ಕ್ಯಾನ್ಸಲ್ ಮಾಡಿದ್ರು ಈ ಒಂದು ಅವಧಿಯಲ್ಲಿ. ಯಾಕಂತಂದ್ರೆ ಸೊ ಇವರು ಈ ರೀತಿಯ ಒಂದು ರೋಗಗಳಿಗೆ ತುಂಬಾನೇ ವಲ್ನರೇಬಲ್ ಇರ್ತಾರೆ. ಅಂದ್ರೆ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ತುಂಬಾನೇ ಕಡಿಮೆ ಇರುತ್ತೆ. ಎಸ್. ಸೊ ಇದಕ್ಕೆ ಫಾರ್ವರ್ಡ್ ನಲ್ಲಿ ಅಂತಂದ್ರೆ ಸೊಲ್ಯೂಷನ್ ಆಗಿ ನಾವು ಏನ್ ಬರಿಬಹುದು ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಮೈಗ್ರೇಷನ್ ಮೆಜರ್ಸ್ ಅಗೇನ್ಸ್ಟ್, ಅಂದ್ರೆ ಇಲ್ಲಿ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಏನಂತಂದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್. ಸೊ ಈ ಒಂದು ವರದಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ನಮ್ಗೆ ಸೊ ಇಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಆ ಒಂದು ಭೂ ಪ್ರದೇಶಕ್ಕೆ ಹೊಂದಿಕೊಂಡಂತೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ಕೈಗೊಳ್ಬೇಕು. ಹಾಗೆ ಸೊ ಇಲ್ಲಿ ನಾವು ಮೇಲೆ ನೋಡಿದ್ವಿ ಬ್ಯಾಕ್ ಟರ್ಟಲ್ ಅಂತ ಬರುತ್ತೆ ಅಂತ ಹೇಳಿ. ಓಕೆ, ಅದು ನೆಸ್ಟಿಂಗ್ ಅನ್ನ ಮಾಡುತ್ತೆ ಅಂತ. ಓಕೆ, ಸೊ ಲೆದರ್ ಬ್ಯಾಕ್ ಟರ್ಟಲ್. ಸೊ ಇದು ಯಾವ ಅವಧಿಯಲ್ಲಿ ನೆಸ್ಟಿಂಗ್ ಅನ್ನ ಮಾಡುತ್ತೆ ಅಂತಂದ್ರೆ ಇಲ್ಲಿ ನವೆಂಬರ್ ಟು ಫೆಬ್ರವರಿ. ಸೊ ಈ ಒಂದು ಅವಧಿಯಲ್ಲಿ ಏನ್ ಮಾಡೋದು, ಇಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯನ್ನ ಸೊ ಇಲ್ಲಿ ಸ್ಟಾಪ್ ಮಾಡುವಂಥದ್ದು. ಓಕೆ, ಹಾಗೆ ಇಲ್ಲಿ ಸೋಡಿಯಂ ವೇಪರ್ ಲೈಟ್ಸ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಲೈಟ್ಸ್ಗಳು ಇಲ್ಲಿ ಆ ಒಂದು ಜೀವಿಯ ಜೀವನದ ಕ್ರಮದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಓಕೆ, ಸೊ ಈ ರೀತಿ ಆಗದಂತೆ ತಡ್ಲಿಕ್ಕೆ ಸೊ ಇಲ್ಲಿ ಏನ್ ಮಾಡೋದು, ಇಲ್ಲಿ ಸೋಡಿಯಂ ವೇಪರ್ ಲೈಟ್ಸ್ ಗಳನ್ನ ಯೂಸ್ ಮಾಡೋದು. ಸೊ ಇದು ಯಾವುದಕ್ಕೆ ಅಫೆಕ್ಟ್ ಆಗಲ್ಲ ಅಂತಂದ್ರೆ ಇಲ್ಲಿ ಸೀ ಟರ್ಟಲ್ಸ್ ಅಂತ ಬರುತ್ತೆ. ಸೊ ಇವುಗಳ ಮೇಲೆ ಅದು ಯಾವುದೇ ರೀತಿಯ ಒಂದು ಪರಿಣಾಮವನ್ನ ಬೀರೋದಿಲ್ಲ. ಹಾಗೆ ಸೊ ಇಲ್ಲಿ ಶೋಂಪೇನ್ ಏನು ಪ್ರದೇಶದ ಬುಡಕಟ್ಟು ಜನರು ಇರ್ತಾರಲ್ವಾ, ಸೊ ಇವರ ಬಳಿ ಸೊ ಯಾವುದೇ ಪ್ರದೇಶದ ಜನರು ಇದಕ್ಕೆ ಏನು ಪ್ರವೇಶವನ್ನ ಅವರಿಗೆ ನಿರಾಕರಣೆಯನ್ನ ಮಾಡುವಂಥದ್ದು. ಸೊ ಇದಿಷ್ಟು ಏನಂತಂದ್ರೆ ನಮ್ಗೆ ಈ ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತ, ಸೊ ಇದು ಪಾರ್ಟ್ 1 ಇದು. ಓಕೆ, ಸೊ ಎನ್ವಿರಾನ್ಮೆಂಟ್ ಪಾರ್ಟ್ 1. ಸೊ ನೆಕ್ಸ್ಟ್ ಪಾರ್ಟ್ 2 ಕೂಡ ಇದೆ. ಸೊ ಅದನ್ನ ನಾವು ನಾಳೆ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀವಿ. ಎಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಏನ್ ಮಾಡ್ಬೇಕಂತಂದ್ರೆ ಇದನ್ನ ಏನು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ನಮಸ್ಕಾರ.